ನಮಸ್ಕಾರ. ಈಗ 5 ಸಾಮ್ರಾಜ್ಯ ಅಥವಾ 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್ಸ್, 5 ಸಾಮ್ರಾಜ್ಯದ ವರ್ಗೀಕರಣ. ಹಿಂದಿನ ವಿಡಿಯೋದಲ್ಲಿ 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್ಸ್ ಅಲ್ಲಿ ಕೆಲವಷ್ಟನ್ನ ಮಾತ್ರ ಹೇಳಿದೆ. ಸೊ ಈಗ ಈ 5 ಸಾಮ್ರಾಜ್ಯ ಅಂತ ಹೇಳಿದ್ರೆ, ಮೊದಲನೇದಾಗಿ ಕಿಂಗ್ಡಮ್ ಮೊನೇರಾ ಅಂದ್ರೆ ಮೊನೇರಾ ಸಾಮ್ರಾಜ್ಯ, ಎರಡನೇದಾಗಿ ಪ್ರೊಟಿಸ್ಟಾ ಸಾಮ್ರಾಜ್ಯ, ಮೂರನೇದಾಗಿ ಮೈಕೋಟಾ ಸಾಮ್ರಾಜ್ಯ, ನಾಲ್ಕನೇದಾಗಿ ಸಸ್ಯ ಸಾಮ್ರಾಜ್ಯ, ಐದನೇದಾಗಿ ಪ್ರಾಣಿ ಸಾಮ್ರಾಜ್ಯ. ಮೊದಲು ಈ 5 ಸಾಮ್ರಾಜ್ಯ ಅಂದ್ರೆ ಮುಂಚೆ 5 ಸಾಮ್ರಾಜ್ಯ ಇರಲಿಲ್ಲ, ಎರಡೇ ಸಾಮ್ರಾಜ್ಯ ಇತ್ತು. ನಾನು ಮುಂಚೆ ಹೇಳಿದ್ದೇನೆ, ಒಂದು ಸಸ್ಯ ಸಾಮ್ರಾಜ್ಯ, ಇನ್ನೊಂದು ಪ್ರಾಣಿ ಸಾಮ್ರಾಜ್ಯ. ಈ ಸಸ್ಯ ಸಾಮ್ರಾಜ್ಯ ಮತ್ತೆ ಪ್ರಾಣಿ ಸಾಮ್ರಾಜ್ಯವನ್ನ ಯಾರು ಕಂಡುಹಿಡಿದ್ರು ಅಂತ ಕೇಳಿದ್ರೆ ಅರಿಸ್ಟಾಟಲ್. ಈ ಅರಿಸ್ಟಾಟಲ್ ಅನ್ನುವಂತ ಪರ್ಸನ್ ಅನ್ನ, ಈ ವ್ಯಕ್ತಿಯನ್ನ ಏನಂತ ಕರೀತಾ ಇದ್ರು ಅಂತ ಕೇಳಿದ್ರೆ ಈಸ್ ದ ಫಾದರ್ ಆಫ್ ಬಯೋಲಜಿ. ಇವನನ್ನ ಜೀವಶಾಸ್ತ್ರದ ಪಿತಾಮಹ ಅಂತ ಕರೀತಾ ಇದ್ರು. ಓಕೆ, ಸೊ ಈಗ ಸ್ಟಾರ್ಟಿಂಗ್ ಅಲ್ಲಿ ಅರಿಸ್ಟಾಟಲ್ ಕಂಡಿಡ್ದಿರುವಂತ ಕ್ಲಾಸಿಫಿಕೇಶನ್ಸ್ ಅಲ್ಲಿ ಎಲ್ಲವನ್ನ ತಕೊಂಡು, ಸಸ್ಯ ಅಂತ ಹೇಳಿದ್ರೆ ಅವರ ಪ್ರಕಾರ ಈವನ್ ಬ್ಯಾಕ್ಟೀರಿಯಾ ಕೂಡ ಸಸ್ಯದಲ್ಲೇ ಸೇರಿಸಿದ್ರು ಅವರು, ಈವನ್ ಪ್ರೊಟಿಸ್ಟಾ ಆದಿಜೀವಿಗಳನ್ನು ಕೂಡ ಸಸ್ಯದಲ್ಲೇ ಸೇರಿಸಿದ್ರು, ಈವನ್ ಮೈಕೋಟಾ ಏನು ಸೂಕ್ಷ್ಮ ಇದು ಫಂಗಸ್ ಎಲ್ಲ ಇರ್ತದಲ್ವಾ, ಶಿಲೀಂಧ್ರ ಎಲ್ಲ ಇರ್ತದಲ್ವಾ, ಅದನ್ನು ಕೂಡ ಅವರು ಸಸ್ಯದಲ್ಲೇ ಸೇರಿಸಿದ್ರು. ಓಕೆ, ಆದ್ರೆ ಆ ಕ್ಲಾಸಿಫಿಕೇಶನ್ಸ್ ಎಲ್ರಿಗೂ ಅಷ್ಟು ಸಮಂಜಸ ಆಗಿರ್ಲಿಲ್ಲ. ನಂತರ ಒಬ್ಬೊಬ್ಬರೇ ಅಂದ್ರೆ ಬೇರೆ ಬೇರೆ ಸೈಂಟಿಸ್ಟ್ ಏನ್ ಮಾಡ್ತಾರೆ ಅಂತೇಳಿ ಒಂದೊಂದು ಸಾಮ್ರಾಜ್ಯವನ್ನ ವರ್ಗೀಕರಣ ಮಾಡ್ತಾರೆ. ಫೈನಲಿ ಅವರಿಗೆ 5 ಸಾಮ್ರಾಜ್ಯ ಸಿಗ್ತದೆ. ಈ 5 ಸಾಮ್ರಾಜ್ಯದ ಒಂದು ರೂಪರೇಖೆಯನ್ನ ಕೊಟ್ಟವ್ರು ಯಾರು ಅಂತ ಕೇಳಿದ್ರೆ WH ವಿಟಾಗರ್. ಓಕೆ, WH ವಿಟಾಗರ್ ನಿಮ್ಗೆ ನಾರ್ಮಲಿ ಕೇಳಿದ್ರೆ, ಓಕೆ, ಟೋಟಲ್ ಆಗಿ ಕೇಳಿದ್ರೆ 5 ಸಾಮ್ರಾಜ್ಯ, ಹೂ ಇಸ್ ದ ಫಾದರ್ ಆಫ್ 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್ಸ್? ಓಕೆ, WH ವಿಟಾಗರ್. ಓಕೆ, WH ವಿಟಾಕರ್, ಕನ್ನಡದಲ್ಲಿ ಆದ್ರೆ ವಿಟಾಕರ್, WH ವಿಟಾಗರ್. ಇವರೇನ ಫಾದರ್ ಆಫ್ ದಿ 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್ಸ್, 5 ಸಾಮ್ರಾಜ್ಯದ ಪಿತಾಮಹ ಅಂತ ಕರೀತಾರೆ. ಒಂದೊಂದು ಸಾಮ್ರಾಜ್ಯದ ಬಗ್ಗೆ ನೋಡೋಣ. ಮೊದಲನೇದಾಗಿ ಕಿಂಗ್ಡಮ್ ಮೊನೇರಾ ಸಾಮ್ರಾಜ್ಯ. ಈ ಮೊನೇರಾ ಸಾಮ್ರಾಜ್ಯವನ್ನ ಕಂಡುಹಿಡಿದವರು ಯಾರು ಅಂತ ಕೇಳಿದ್ರೆ ಕೋಪ್ಲ್ಯಾಂಡ್. ಓಕೆ, ಈ ವ್ಯಕ್ತಿ ಹೆಸರು ಕೋಪ್ಲ್ಯಾಂಡ್. ಹಾಗಿದ್ರೆ ಮೊನೇರಾ ಸಾಮ್ರಾಜ್ಯದಲ್ಲಿ ಏನೆಲ್ಲ ಬರ್ತದೆ, ಏನೆಲ್ಲ ಲಕ್ಷಣವನ್ನ ಇದು ಒಳಗೊಂಡಿದೆ ಅಂತ. ಮೊನೇರಾ ಸಾಮ್ರಾಜ್ಯ ನಾ ಮುಂಚೆ ಹೇಳಿದ್ದೇನೆ, ಎಲ್ಲಾ ಪ್ರೊಕ್ಯಾರಿಯೋಟಿಕ್ಸ್ ಅಂತ ಹೇಳಿದ್ರೆ, ಓಕೆ, ಯಾವ ಜೀವಿಯಲ್ಲಿ ನ್ಯೂಕ್ಲಿಯಸ್ ಪೊರೆ, ಕೋಶ ಬೀಜ ಕೇಂದ್ರದ ಪೊರೆ, ನ್ಯೂಕ್ಲಿಯಸ್ ಪೊರೆ, ಕೋಶ ಬೀಜ ಕೇಂದ್ರದ ಪೊರೆ, ಓಕೆ, ಕೋಶ ಬೀಜ ಕೇಂದ್ರದ ಪೊರೆ ಇರಲ್ಲ. ಓಕೆ, ಇದು ನ್ಯೂಕ್ಲಿಯಸ್, ಕ್ರೋಮೋಸೋಮಲ್ ಥ್ರೆಡ್, ವರ್ಣಗ್ರಾಹಕ ಜಾಲ, ಇದು ನ್ಯೂಕ್ಲಿಯೋಲಸ್. ಯಾವ ಜೀವಿಯಲ್ಲಿ ಇದು ಇರಲ್ಲ? ಓಕೆ, ಇದು ನ್ಯೂಕ್ಲಿಯರ್ ಮೆಂಬ್ರೇನ್ ಪೊರೆ, ಕೋಶ ಬೀಜ ಕೇಂದ್ರದ ಪೊರೆ ಇರಲ್ಲ. ಅಂತ ಜೀವಿಯನ್ನ ನಾವೇನಂತ ಕರಿತೇವೆ? ಓಕೆ, ಪ್ರೊಕ್ಯಾರಿಯೋಟಿಕ್ಸ್. ಎಲ್ಲಾ ಪ್ರೊಕ್ಯಾರಿಯೋಟಿಕ್ಸ್ ಯಾವುದರಲ್ಲಿ ಬರ್ತದೆ ಅಂತ ಕೇಳಿದ್ರೆ ಕಿಂಗ್ಡಮ್ ಮೊನೇರಾ. ಅಂಡರ್ಸ್ಟುಡ್? ಕ್ಲಿಯರ್ ಆಯ್ತಾ ಇದು? ಓಕೆ, ಪ್ರೊಕ್ಯಾರಿಯೋಟಿಕ್, ಎಲ್ಲಾ ಪ್ರೊಕ್ಯಾರಿಯೋಟಿಕ್ ಯಾವುದರಲ್ಲಿ ಬರ್ತದೆ ಅಂತ ಕೇಳಿದ್ರೆ ಕಿಂಗ್ಡಮ್ ಮೊನೇರಾ. ಓಕೆ, ಪ್ರೊಕ್ಯಾರಿಯೋಟಿಕ್ಸ್ ಯಾವ ಸಾಮ್ರಾಜ್ಯಕ್ಕೆ ಸೇರ್ತದೆ ಅಂತ ಕೇಳಿದ್ರೆ ಕಿಂಗ್ಡಮ್ ಮೊನೇರಾ. ಇಲ್ಲ, ಎಕ್ಸಾಂಪಲ್ ಅನ್ನ ಕೇಳಿದ್ರೆ ಬ್ಯಾಕ್ಟೀರಿಯಾ, ಓಕೆ, ಅಥವಾ ಬ್ಲೂ ಗ್ರೀನ್ ಆಲ್ಗೆ, ಇದು ಯಾವ ಸಾಮ್ರಾಜ್ಯದಲ್ಲಿ ಬರ್ತದೆ ಅಂತ ಕೇಳಿದ್ರೆ ಕಿಂಗ್ಡಮ್ ಮೊನೇರಾ. ಇಲ್ಲ, ಇದು ಯಾವ ಜೀವಿಯಲ್ಲಿ ಬರ್ತದೆ ಅಂತ ಕೇಳಿದ್ರೆ ಪ್ರೊಕ್ಯಾರಿಯೋಟಿಕ್ಸ್ ಕಿಂಗ್ಡಮ್ ಮೊನೇರಾ. ಈ ತರ ಮಾಡಿದ್ರೆ 2 ಕ್ವಶನ್ಸ್ ನಿಮ್ಗೆ ಕವರ್ ಆಗ್ತದೆ. ಪ್ರೊಕ್ಯಾರಿಯೋಟಿಕ್ಸ್ಗೆ ಉದಾಹರಣೆ ಯಾವುದು? ಓಕೆ, ಬ್ಲೂ ಗ್ರೀನ್ ಆಲ್ಗೆ, ನೀಲಿ ಹಸಿರು ಶೈವಲಿಗಳು ಮತ್ತೆ ಬ್ಯಾಕ್ಟೀರಿಯಾ. ಈ ಬ್ಯಾಕ್ಟೀರಿಯಾ ಮತ್ತೆ ನೀಲಿ ಹಸಿರು ಶೈವಲಿಗಳು, ಬ್ಲೂ ಗ್ರೀನ್ ಆಲ್ಗೆ, ಅದು ಸಹ ಕಿಂಗ್ಡಮ್ ಮೊನೇರಕ್ಕೆ ಬರ್ತದೆ. ಇನ್ನು ಬ್ಯಾಕ್ಟೀರಿಯಾ, ಇದ್ರ ಬಗ್ಗೆ ಸಪ್ರೇಟ್ ವಿಡಿಯೋ ಮಾಡ್ತೇನೆ. ಬ್ಯಾಕ್ಟೀರಿಯಾ ಇದೊಂದು ಪ್ರೊಕ್ಯಾರಿಯೋಟಿಕ್ಸ್, ಕಿಂಗ್ಡಮ್ ಮೊನೇರಾದಲ್ಲಿ ಬರುವಂತ ಜೀವಿ. ಇದ್ರದ್ದು ಬೇಸ್ಡ್ ಒಂದ ಆಕಾರ ಅಂದ್ರೆ ಅದ್ರದ್ದು ಶೇಪ್ ಮೇಲೆ ಕೆಲವಷ್ಟು ಡಿವಿಷನ್ ಅನ್ನ ಮಾಡಿದ್ದೇವೆ. ಓಕೆ, ಅದು ಯಾವ ರೀತಿ ಫುಡ್
ದ್ವಿತೀಯ ಸಂಶ್ಲೇಷಣ ಕ್ರಿಯೆ ಮಾಡ್ತದಾ ಇಲ್ವಾ ಅಂತ, ಅಟೋಟ್ರೋಪಿಕ್ ಮತ್ತೆ ಎಟಿರೋಟ್ರೋಪಿಕ್ ಅದ್ರ ಮೇಲೂ ಕೂಡ ಅದನ್ನ ಡಿವೈಡ್ ಮಾಡಿದ್ದಾರೆ. ಓಕೆ, ನಾರ್ಮಲಿ ಡೇ ಟು ಲೈಫ್ ಅಲ್ಲಿ ಈ ಬ್ಯಾಕ್ಟೀರಿಯಾ ಕೆಲವಷ್ಟು ಕಾಂಟ್ರಿಬ್ಯೂಟ್ಸ್ ಅನ್ನ ಕೊಡ್ತದೆ. ಓಕೆ, ಈ ಬ್ಯಾಕ್ಟೀರಿಯಾದಿಂದನೇ ನಮ್ಮ ದಿನ ಸ್ಟಾರ್ಟ್ ಆಗ್ತದೆ. ಇವನ್ ಈಸಿಯಾಗಿ ಅಂದ್ರೆ ಆಲ್ಮೋಸ್ಟ್ ಮತ್ತೆ ಬ್ಯಾಕ್ಟೀರಿಯಾವನ್ನ ಹೆಟಿರೋಟ್ರೋಪಿಕ್ಸ್, ಓಕೆ, ಆಟೋಟ್ರೋಪಿಕ್ಸ್ ಎಲ್ಲ ಮಾಡ್ಕೊಂಡಿದ್ದೇವೆ. ಆಲ್ಮೋಸ್ಟ್ ನ್ಯೂಮರಸ್ ಬ್ಯಾಕ್ಟೀರಿಯಾ ಪ್ರೆಸೆನ್ಸ್ ಎವ್ರಿವೇರ್, ಎಲ್ಲಾ ಕಡೆ ಜಾಸ್ತಿ ಸಿಗುವಂತ ಬ್ಯಾಕ್ಟೀರಿಯಾ ಯಾವುದು ಅಂತಂದ್ರೆ ಹೆಟಿರೋಟ್ರೋಪಿಕ್ ಬ್ಯಾಕ್ಟೀರಿಯಾ. ಈ ಬ್ಯಾಕ್ಟೀರಿಯಾ ದಿನನಿತ್ಯ ಜೀವನದಲ್ಲಿ ಅಂತ ಹೇಳಿದ್ರೆ ನೀವು ಕುಡಿಯುವಂತ ಮಿಲ್ಕ್ ಹಾಲು, ಓಕೆ, ಮಿಲ್ಕ್ ಹಾಲು, ಓಕೆ, ಈ ಮಿಲ್ಕ್ ಅಲ್ಲಿ ಕೂಡ ಬ್ಯಾಕ್ಟೀರಿಯಾ ಇದೆ. ಓಕೆ, ನಿಮ್ಗೆ ಗೊತ್ತಿದೆ ಯಾವ ಬ್ಯಾಕ್ಟೀರಿಯಾ ಇದೆ ಅಂತ. ಓಕೆ, ಲ್ಯಾಕ್ಟೋ ಬ್ಯಾಸಿಲಸ್, ಲ್ಯಾಕ್ಟೋಬ್ಯಾಸಿಲಸ್. ಓಕೆ, ಈಗ ಈ ಬ್ಯಾಸಿಲಸ್ ಎಲ್ಲಿಂದ ಹೆಸರು ಬಂತು ಅಂತ ಕೇಳಿದ್ರೆ ಅದರ ಆಕಾರಕ್ಕೆ ಬಂತು. ಓಕೆ, ಬ್ಯಾಸಿಲಸ್ ಅಂತ ಹೇಳಿದ್ರೆ ಓಕೆ ದಂಡಾಕೃತಿ ಅಂತ. ಓಕೆ, ರಾಡ್ ಶೇಪ್ ಬ್ಯಾಕ್ಟೀರಿಯಾ ಅದು. ಅದೇ ಈಕೋಲಾಯ್ ಬ್ಯಾಕ್ಟೀರಿಯಾ ಕೊಕ್ಕಸ್. ಓಕೆ, ಕೊಕ್ಕೈ ಅಂದ್ರೆ ದುಂಡಾಕಾರದ ಬ್ಯಾಕ್ಟೀರಿಯಾ. ಈ ಬ್ಯಾಕ್ಟೀರಿಯಾವನ್ನ ನಾವು ಅಕಾರ್ಡಿಂಗ್ ಟು ದ ಶೇಪ್ ಆಫ್ ದ ಬ್ಯಾಕ್ಟೀರಿಯಾದಲ್ಲಿ ಡಿವಿಷನ್ ಅನ್ನ ಮಾಡ್ಕೊಂಡಿದ್ದೇವೆ. ಈ ಬ್ಯಾಕ್ಟೀರಿಯಾದ ಜೀವನ ದಿನನಿತ್ಯ ನಿಮ್ಮ ಜೀವನದ ಜೊತೆನೆ ಏನಾಗ್ತದೆ ಅಂತೇಳಿ ಸ್ಟಾರ್ಟ್ ಆಗ್ತದೆ. ಮಿಲ್ಕ್ ಅಲ್ಲೂ ಸಹ ಬ್ಯಾಕ್ಟೀರಿಯಾ ಇದೆ, ಲ್ಯಾಕ್ಟೋಬ್ಯಾಸಿಲಸ್ ಬ್ಯಾಕ್ಟೀರಿಯಾ. ಈ ಲ್ಯಾಕ್ಟೋಬ್ಯಾಸಿಲಸ್ ಬ್ಯಾಕ್ಟೀರಿಯಾವನ್ನ ಒಮ್ಮೊಮ್ಮೆ ನಿಮ್ಗೆ ಕನ್ಫ್ಯೂಸ್ ಆಗ್ಲಿ ಅಂತಾನೆ ಕ್ವಶನ್ ಕೊಡ್ತಾರೆ. ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ ಲ್ಯಾಬ್? LAB. ಓಕೆ, ಲ್ಯಾಬ್ is nothing but lactic acid bacteria. ಸೊ ಬ್ಯಾಕ್ಟೀರಿಯಾದಿಂದ ಎಲ್ಲ ಓದ್ಬಿಟ್ಟು ಲ್ಯಾಬ್ ಅನ್ನೇ ಮಾಡಿದ್ರೆ 1 ಮಾರ್ಕ್ಸ್ ಹೋಗುವಂತ ಚಾನ್ಸಸ್ ಇರ್ತದೆ. ಸೊ ಲ್ಯಾಕ್ಟಿಕ್ ಆಸಿಡ್ ಬ್ಯಾಕ್ಟೀರಿಯಾ. ಸೊ ಈ ಲ್ಯಾಬ್ ಬ್ಯಾಕ್ಟೀರಿಯಾ ಪ್ರೆಸೆಂಟ್ಸ್ ಇನ್ ದ ಮಿಲ್ಕ್. ಈ ಲ್ಯಾಬ್ ಬ್ಯಾಕ್ಟೀರಿಯಾ ಎಲ್ಲಿರ್ತದೆ ಅಥವಾ ಲ್ಯಾಕ್ಟಿಕ್ ಆಸಿಡ್ ಬ್ಯಾಕ್ಟೀರಿಯಾ ಎಲ್ಲಿ ಪ್ರೆಸೆಂಟ್ಸ್ ಅಂತ ಕೇಳಿದ್ರೆ ದಿಸ್ ಇಸ್ ಪ್ರೆಸೆಂಟ್ಸ್ ಇನ್ ಅವರ್ ಡ್ರಿಂಕಿಂಗ್ ಮಿಲ್ಕ್ ಕಂಟೈನ್ಸ್ ಸೋ ಮೆನಿ ಥಿಂಗ್ಸ್. ಮಿಲ್ಕ್ ಅನ್ನ ನೀವು ಹೇಳ್ತೀರಾ ಕಂಪ್ಲೀಟ್ ಫುಡ್ ಅಂತ ಹೇಳ್ತೀರಲ್ವಾ, ಸಂಪೂರ್ಣ ಆಹಾರ ಅಂತ ಹೇಳ್ತೀರಾ. ಯಾಕೆ ಅಂತ ಹೇಳಿದ್ರೆ ಇಟ್ ಕಂಟೈನ್ಸ್ ಸೋ ಮೆನಿ ಸಾಲ್ಟ್. ಇದರಲ್ಲಿ ಕೆಲವಷ್ಟು ಸಾಲ್ಟ್ಸ್ ಇರ್ತದೆ. ವೆರಿ 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 ಇಂಪಾರ್ಟೆಂಟ್. ಮಿಲ್ಕ್ ಕಂಟೈನ್ಸ್ ವಿಚ್ ವೈಟಾಮಿನ್ಸ್. ಇದರಲ್ಲಿ ಯಾವ ಜೀವಸತ್ವ ಹೇಳ್ಬೋದಾ? ಓಕೆ, ಯಾವ ಜೀವಸತ್ವ ಇರ್ತದೆ ಅಂತ ಹೇಳಿದ್ರೆ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಇಟ್ ಕಂಟೈನ್ಸ್ ವಿಟಾಮಿನ್ B12. ಓಕೆ, B12 ವಿಟಾಮಿನ್ಸ್ ಜೀವಸತ್ವ ಇರ್ತದೆ. ವೈ ಇಟ್ ಇಸ್ ವೆರಿ ನೆಸೆಸರಿ? ಐ ಟೋಲ್ಡ್ ಯು. ಓಕೆ, ವಿಟಾಮಿನ್ B12. ಓಕೆ, ಇಟ್ ಈಸ್ ದ ನೇಮ್ ಆಫ್ ದಿ ಕೆಮಿಕಲ್ ನೇಮ್ ಆಫ್ ದಿ ವಿಟಾಮಿನ್ B12 cyanocobalamin. Okay, cyanocobalamin. So cyanocobalamin means okay, it contains cobalt. Okay, one metal it contains. Okay, these vitamin B12 okay in our body ನಮ್ಮ ದೇಹದಲ್ಲಿ ಇದರ ಕೊರತೆ ಆದಾಗ ನಮ್ಮ ದೇಹಕ್ಕೆ ಯಾವ ರೋಗ ಬರ್ತದೆ ಅಂತ ಕೇಳಿದ್ರೆ ಓಕೆ ಎನಿಮಿಯಾ ರಕ್ತಹೀನತೆ ರೋಗ ಬರ್ತದೆ. ಓಕೆ, ಬಟ್ ಅವರ್ ಮಿಲ್ಕ್ ಕಂಟೈನ್ಸ್ ದಿಸ್ ವಿಟಾಮಿನ್ B12. ಓಕೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅಂಡ್ ಮಿಲ್ಕ್ ಆಲ್ಸೋ ಕಂಟೈನ್ಸ್, ಮಿಲ್ಕ್ ಅಲ್ಲಿ ಯಾವ ಪ್ರೋಟೀನ್ ಇದೆ ಅಂತ ಕೇಳಿದ್ರೆ ದ ಮಿಲ್ಕ್ ಕಂಟೈನ್ ವಿಚ್ ಪ್ರೋಟೀನ್? ಕೇಸಿನ್. ಓಕೆ, ಕೇಸಿನ್ ಪ್ರೋಟೀನ್ ಇದೆ. ಮಿಲ್ಕ್ ಕಂಟೈನ್ಸ್ ವಿಚ್ ಶುಗರ್? ಲ್ಯಾಕ್ಟೋಸ್ ಶುಗರ್ ಇದೆ. ವಿಚ್ ವಿಟಾಮಿನ್? ಯಾವ ವಿಟಾಮಿನ್ ಇದೆ, ಯಾವ ಜೀವಸತ್ವ ಇದೆ ಅಂತ ಕೇಳಿದ್ರೆ ಮಿಲ್ಕ್ ಕಂಟೈನ್ಸ್ B12. ಓಕೆ, ಅಂಡ್ ಮಿಲ್ಕ್ ಕಂಟೈನ್ಸ್ ವಿಚ್ ಬ್ಯಾಕ್ಟೀರಿಯಾ ಅಂತ ಕೇಳಿದ್ರೆ ಲ್ಯಾಕ್ಟೋಬ್ಯಾಸಿಲಸ್ ಬ್ಯಾಕ್ಟೀರಿಯಾ ಆರ್ ಲ್ಯಾಬ್ ಬ್ಯಾಕ್ಟೀರಿಯಾ, ಲ್ಯಾಕ್ಟಿಕ್ ಆಸಿಡ್ ಬ್ಯಾಕ್ಟೀರಿಯಾ. ಸಮಟೈಮ್ಸ್ ಏನ್ ಮಾಡ್ತದಪ್ಪ ಈ ಬ್ಯಾಕ್ಟೀರಿಯಾ ಅಂತ ಕೇಳಿದ್ರೆ ಜಸ್ಟ್ ಓಕೆ ಹಾಲನ್ನ ಕರ್ಡ್ ಹಾಕಿ ಮಿಲ್ಕ್ ಅನ್ನ ಹಾಲನ್ನ ಮೊಸರಾಗಿ ಕನ್ವರ್ಟ್ ಮಾಡ್ಲಿಕ್ಕೆ ಸಹಾಯ ಮಾಡ್ತದೆ ದಿಸ್ ಬ್ಯಾಕ್ಟೀರಿಯಾ. ಸಮ್ ಆಫ್ ದ ಬ್ಯಾಕ್ಟೀರಿಯಾ ಇಸ್ ವೆರಿ 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 ಯೂಸ್ಫುಲ್, ಸಮ್ ಆಫ್ ದ ಬ್ಯಾಕ್ಟೀರಿಯಾ ಇಸ್ ವೆರಿ 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 ಹಾರ್ಮ್ಫುಲ್. ಒಂದು ಗುಡ್ ಎಕ್ಸಾಂಪಲ್ ಸ್ಟೆಪ್ಟೋಕೈನೇಸ್. ಓಕೆ, ಒಂದು ಬ್ಯಾಕ್ಟೀರಿಯಾ ಇದೆ ಇತ್ತೀಚೆಗೆ ಇದು ತುಂಬಾ ಸುದ್ದಿ ಮಾಡಿದೆ, ಸ್ಟೆಪ್ಟೋಕೈನೇಸ್. ಈ ಬ್ಯಾಕ್ಟೀರಿಯಾ ನೀವು ಎಲ್ಲಿ ನೋಡಿದೀರಾ ಅಂತ ಹೇಳಿದ್ರೆ ಇದನ್ನ ಓಕೆ ಕ್ಲಾಟ್ ಬಸ್ಟರ್ ಅಂತ ಕರೀತಾರೆ, ಕ್ಲಾಟ್ ಬಸ್ಟರ್. ಓಕೆ, ಹೆಸರು ಸ್ಟೆಪ್ಟೋಕೈನೇಸ್. ಓಕೆ, ಕ್ಲಾಟ್ ಬಸ್ಟರ್ ಅಂತ ಕರೀತಾರೆ. ಏನದು ಕ್ಲಾಟ್ ಬಸ್ಟರ್ ಅಂತ ಹೇಳಿದ್ರೆ ಓಕೆ ಹಾರ್ಟ್ ವೆರಿ ಇಂಪಾರ್ಟೆಂಟ್ ಪಾರ್ಟ್.
ಹಾರ್ಟ್ ಅಲ್ಲಿ ವೆಸಲ್ಸ್ ಇದಾವೆ, ವೆಸಲ್ಸ್ ಅಲ್ಲಿ ಎಲ್ಲಾದ್ರೂ ಬ್ಲಡ್ ಕ್ಲಾಟ್ ಆದಾಗ ಮೈನರ್ ಹಾರ್ಟ್ ಅಟ್ಯಾಕ್ ಬರುವಂತ ಚಾನ್ಸಸ್ ಇರ್ತದೆ. ಓಕೆ, ನಂತರ ಮೇಜರ್ ಕೂಡ ಆಗ್ಬಹುದು. ಈ ಮೈನರ್ ಹಾರ್ಟ್ ಅಟ್ಯಾಕ್ ಬಂದಾಗ ಅಂದ್ರೆ ಕ್ಲಾಟ್ ಆಗಿ ಬ್ಲಡ್ ಕ್ಲಾಟ್ ಆಗಿ ಆ ಮೈನರ್ ಹಾರ್ಟ್ ಅಟ್ಯಾಕ್ ಬಂದಾಗ ಡಾಕ್ಟರ್ ಫಸ್ಟ್ ಕೊಡುವಂತ ಒಂದು ಇಂಜೆಕ್ಷನ್ ಅಥವಾ ಟ್ಯಾಬ್ಲೆಟ್ಸ್ ಯಾವುದು ಅಥವಾ ಆಂಟಿಬಯೋಟಿಕ್ಸ್ ಯಾವುದು ಅಂತ ಕೇಳಿದ್ರೆ ಸ್ಟ್ರೆಪ್ಟೋಕೈನೇಸ್. ಇಲ್ಲ ನಿಮ್ಗೆ ಡೈರೆಕ್ಟ್ ಆಗಿ ಕೇಳ್ಬೋದು ಯಾವೊಂದನ್ನ ಯಾವ ಈ ಕೆಳಗಿನ ಯಾವ ಬ್ಯಾಕ್ಟೀರಿಯಾವನ್ನ ಕ್ಲಾಟ್ ಬಸ್ಟರ್ ಆಗಿ ಬಳಸ್ತಾರೆ ಅಂತ. ಓಕೆ, ಕ್ಲಾಟ್ ಬಸ್ಟರ್ ಸ್ಟ್ರೆಪ್ಟೋಕೈನಿಸ್ ಬ್ಯಾಕ್ಟೀರಿಯಾ. ಓಕೆ, ಬ್ಯಾಕ್ಟೀರಿಯಾದಲ್ಲಿ ಸೋ ಮೆನಿ ಡಿಸೀಸ್ ಇದಾವೆ, ಬ್ಯಾಕ್ಟೀರಿಯಾ ಕಾಸಸ್ ಸೋ ಮೆನಿ ಡಿಸೀಸ್. ಓಕೆ, ನಿಮಗೆ ಗೊತ್ತಿರೋ ಪ್ರಕಾರ ಯಾವ್ದಾದ್ರು ಎಕ್ಸಾಂಪಲ್ ಕೊಡ್ಬೋದಾ? ಬ್ಯಾಕ್ಟೀರಿಯಾದಿಂದ ಬರುವಂತ ರೋಗಗಳು ಯಾವುದು ಅಂತ ಕೇಳಿದ್ರೆ ಎಸ್, DPT ಅಂತ ನೆನ್ಪಿಟ್ಕೊಂಡ್ರೆ ಡಿಪ್ತೀರಿಯಾ, ಪರ್ಟುಸಿಸ್, ಟಿಟಾನಸ್ ಅಂದ್ರೆ ಗಂಟಲು ಮಾರಿ, ನಾಯಿ ಕೆಮ್ಮು, ಧನುರ್ವಾಯು ಅಲ್ವಾ. ಸೊ ಇನ್ನು ವಾಟ್ TB, ಓಕೆ, ಕ್ಷಯ ರೋಗ ಅದು ಸಹ ಇದರಿಂದನೇ ಬರ್ತದೆ. ನಿಮೋನಿಯಾ, ಓಕೆ, ಸ್ಟ್ರೆಪ್ಟೋಕೈನಿಸ್ ಮತ್ತೆ ನಿಮೋನಿಯೆ ಆ ಬ್ಯಾಕ್ಟೀರಿಯಾದಿಂದ ಬರ್ತದೆ. ಓಕೆ, ಇನ್ನು ಕೆಲವಷ್ಟು ಎಕ್ಸಾಂಪಲ್ ಲೆಪ್ರೋಸಿ ಅಂದ್ರೆ ಕುಷ್ಠ, ಅದು ಸಹ ಬ್ಯಾಕ್ಟೀರಿಯಾದಿಂದ ಬರುವಂತ ರೋಗ. ಇನ್ನು ಕೆಲವಷ್ಟು ಎಕ್ಸಾಂಪಲ್ ಕೊಡ್ಬೋದಾ? ಎಸ್, ಪ್ಲೇಗ್. ಓಕೆ, ಪ್ಲೇಗ್ ಕೂಡ ಬ್ಯಾಕ್ಟೀರಿಯಾದಿಂದ ಬರುವಂತ ರೋಗ. ಇನ್ನು ಅದನ್ನ ಹೊರತುಪಡಿಸಿ 2 ಸೆಕ್ಸುವಲ್ ಟ್ರಾನ್ಸ್ಮಿಟೆಡ್ ಡಿಸೀಸ್, ಲೈಂಗಿಕ ಸಂಪರ್ಕದಿಂದ ಬರುವಂತ ರೋಗಕ್ಕೆ ಕೂಡ ಇದು ಕಾರಣವಾಗಿರ್ತದೆ. ಒಂದು ಗೊನೋರಿಯಾ, ಇನ್ನೊಂದು ಸಿಫಿಲಿಸ್ ಅಥವಾ ಸೈಫಿಲಿಸ್ ಅಂತ ಹೇಳ್ತೇವೆ ನಾವು. ಇಷ್ಟೆಲ್ಲ ಅಂದ್ರೆ ಬ್ಯಾಕ್ಟೀರಿಯಾ ಇಟ್ ಕಾಸಸ್ ಸೋ ಮೆನಿ ಡಿಸೀಸ್. ಅರೆ ಬ್ಯಾಕ್ಟೀರಿಯಾವನ್ನ ನಾವು ಹ್ಯೂಮನ್ ವೆಲ್ಫೇರ್ ಅಂತ ಹೇಳಿದ್ರೆ ಮನುಷ್ಯನ ಉದ್ಧಾರಕ್ಕೂ ಕೂಡ ಬಳಸ್ಕೊಂಡಿದ್ದೇವೆ. ಓಕೆ, ನೀವು ಕೇಳಿರ್ಬೋದು ಇದು ಪ್ರೈಮರಿ ಅಂಡ್ ಸೆಕೆಂಡರಿ ಟ್ರೀಟ್ಮೆಂಟ್ ಆಫ್ ದ ವಾಟರ್, ಅದರಲ್ಲಿ ಕೂಡ ಏನ್ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ರೆ ಬ್ಯಾಕ್ಟೀರಿಯಾವನ್ನ ಬಳಸ್ತಾ ಇದ್ದಾರೆ. ಸೋ ಮೆನಿ ಯೂಸಸ್ ಕೂಡ ಇದೆ ಬ್ಯಾಕ್ಟೀರಿಯಾದಿಂದ. ಸಪರೇಟ್ ಆಗಿ ಆ ವಿಡಿಯೋವನ್ನ ಮಾಡ್ತೇನೆ, ಬ್ಯಾಕ್ಟೀರಿಯಾದು ಕ್ಲಾಸಿಫಿಕೇಶನ್ಸ್. ಓಕೆ, ಯಾವ್ಯಾವ ಆಧಾರದ ಮೇಲೆ ಬ್ಯಾಕ್ಟೀರಿಯಾವನ್ನ ಕ್ಲಾಸಿಫೈ ಮಾಡಿದ್ದೀರಾ ಮತ್ತೆ ಬ್ಯಾಕ್ಟೀರಿಯಾವನ್ನ ಎಲ್ಲೆಲ್ಲ ಬಳಸ್ಕೊಂಡಿದ್ದೇವೆ ಅದ್ರ ಬಗ್ಗೆನೂ ಕೂಡ ಸಪರೇಟ್ ಆಗಿ ಹೇಳ್ತೇನೆ. ನೆಕ್ಸ್ಟ್ ಸಾಮ್ರಾಜ್ಯ, ಈ ಸಾಮ್ರಾಜ್ಯ ಗೊತ್ತಾಯ್ತು ಅನ್ಕೊಂತೇನೆ. ಮೊನೇರಾ, ಇದಕ್ಕೆ ಎಲ್ಲಾ ಜೀವಿಗಳು, ಪ್ರೋಕ್ಯಾರಿಯೋಟಿಕ್ ಜೀವಿಗಳು ಇದಕ್ಕೆ ಉದಾಹರಣೆ ಆಗಿರ್ತದೆ. ಇದನ್ನ ಕಂಡುಹಿಡಿದವನು ಕೂಪ್ಲ್ಯಾಂಡ್. ಯಾವ್ದೆಲ್ಲ ಉದಾಹರಣೆಯನ್ನ ಬರಿಬಹುದು ಅಂತ ಕೇಳಿದ್ರೆ ಬ್ಲೂಗ್ರೀನ್ ಆಲ್ಗೆ ಮತ್ತೆ ಬ್ಯಾಕ್ಟೀರಿಯಾದಲ್ಲಿ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೇನೆ, ಆರ್ಕಿ ಬ್ಯಾಕ್ಟೀರಿಯಾ, ಹೆಟಿನೋಬ್ಯಾಕ್ಟೀರಿಯಾ, ಸೈನೋಬ್ಯಾಕ್ಟೀರಿಯಾ. ಯಾವುದೇ ಬ್ಯಾಕ್ಟೀರಿಯಾ ಕೇಳಿದ್ರು ಕೂಡ ಅದು ಯಾವ ಸಾಮ್ರಾಜ್ಯದ ಅಂಡರ್ ಅಲ್ಲಿ ಬರ್ತದೆ ಅಂತ ಕೇಳಿದ್ರೆ ಮೊನೇರಾ ಸಾಮ್ರಾಜ್ಯ ಅಥವಾ ಪ್ರೋಕ್ಯಾರಿಯೋಟಿಕ್ ಜೀವಿ ಅಂಡರ್ ಅಲ್ಲಿ ಬರ್ತದೆ. ನೆಕ್ಸ್ಟ್ ಹೋಗುವ ಪ್ರೊಟಿಸ್ಟಾ. ಆಯ್ತಾ, ಇದು ಪ್ರೊಟಿಸ್ಟಾವನ್ನ ಯಾರು ಕಂಡಿಡಿದ್ರು? ಅರ್ನೆಸ್ಟ್ ಹ್ಯಾಕೆಲ್ ಇನ್ನುವಂತ ವ್ಯಕ್ತಿ ಇದನ್ನ ಕಂಡಿಡ್ತಾನೆ, ಅರ್ನೆಸ್ಟ್ ಹ್ಯಾಕೆಲ್. ಓಕೆ, ಈ ವ್ಯಕ್ತಿ ಇದನ್ನ ಕಂಡುಹಿಡಿತಾನೆ. ನೋಡಿ ಇಲ್ಲಿ ಏನು ಡಿಫ್ರೆನ್ಸ್ ಅಂದ್ರೆ ತುಂಬಾ ಲೈಟ್ ಆಗಿ ಡಿಫ್ರೆನ್ಸ್ ಇದೆ. ಏನು ಪ್ರೊಟಿಸ್ಟಾ ಎಲ್ಲದು ತುಂಬಾ ಡೆವಲಪ್ ಆಗಿರುವಂತ ಜೀವಿ ಅಲ್ಲ ಇದು. ಇದನ್ನ ನಾವು ಯುಕ್ಯಾರಿಯೋಟಿಕ್ ಅಂತ ಹೇಳ್ತೇವೆ, ಯುಕ್ಯಾರಿಯೋಟಿಕ್ಸ್. ಇದು ಪ್ರೊಕ್ಯಾರಿಯೋಟಿಕ್ಸ್ ಬಂದ್ರೆ ಇವೆಲ್ಲ ಅಂದ್ರೆ ಪ್ರೊಕ್ಯಾರಿಯೋಟಿಕ್ಸ್ ಅಲ್ಲಿ ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದೇನೆ ನಾನು. ಓಕೆ, ನೀವು ಈ ರೀತಿ ಎಲ್ಲ ಸಾಮ್ರಾಜ್ಯವನ್ನ ಬರ್ಕೊಂಡ್ರೆ ಓಕೆ, ಮೊನೇರಾ, ಓಕೆ, ಮೊನೇರಾ, ಓಕೆ, ಪ್ರೊಟಿಸ್ಟಾ, ಇನ್ನು ಮೈಕೋಟಾ, ಪ್ಲಾಂಟೆ, ಎನಿಮೇಲಿಯಾ, ಈ ತರ ಬರ್ಕೊಂಡಾಗ ಓಕೆ, ಇದನ್ನ ಹೊರತುಪಡಿಸಿ ಇದನ್ನ ಒಂದು ಬಿಟ್ಟು ಉಳಿದವೆಲ್ಲ ಸಹ ಎಲ್ಲಿ ಬರ್ತದೆ ಅಂತ ಕೇಳಿದ್ರೆ ಯುಕ್ಯಾರಿಯೋಟಿಕ್. ಇದೊಂದು ಗಮನವಿರ್ಬೇಕು. ಓಕೆ, ಬರೆಯುವಾಗಲೇ ಇದನ್ನ ನೀವು ಮಾರ್ಕ್ ಮಾಡಿ ಇಟ್ಕೊಬಿಡ್ಬೇಕು. ಪ್ರೊಕ್ಯಾರಿಯೋಟಿಕ್ಸ್ ಯಾವುದು? ಇದರಲ್ಲಿ ಕೇವಲ ಮೊನೇರಾ ಮಾತ್ರ. ಉಳಿದಿರೋದೆಲ್ಲವೂ ಕೂಡ ಯಾವ್ದ್ರಲ್ಲಿ ಬರ್ತದೆ? ಯುಕ್ಯಾರಿಯೋಟಿಕ್ಸ್. ನಾನು ಸೀರಿಯಲ್ ಪ್ರಕಾರವೇ ಬರ್ದಿದ್ದೇನೆ. ಓಕೆ, ಫಸ್ಟ್ ಇರುವುದು ಮೊನೇರಾ, ಅದು ಬಿಟ್ಟು ಬಿಡಿ, ಅದು ಪ್ರೊಕ್ಯಾರಿಯೋಟಿಕ್. ಇನ್ನು ಬರ್ದಿರೋದು ಯಾವುದು? ಪ್ರೊಟಿಸ್ಟಾ, ನಂತರ ಮೈಕೋಟಾ, ನಂತರ ಪ್ಲಾಂಟೆ ಅಂದ್ರೆ ಸಸ್ಯ, ಅನಿಮೇಲಿಯಾ. ಅಂದ್ರೆ ಯುಕ್ಯಾರಿಯೋಟಿಕ್ಸ್ ಅಲ್ಲೇ ಮುಂಚೆ ಬರುವಂಥದ್ದು. ಯುಕ್ಯಾರಿಯೋಟಿಕ್ಸ್ ಅಲ್ಲಿ ಪ್ರಥಮ ಅಥವಾ ಫಸ್ಟ್ ಟೈಮ್ ನೀವು ಕಾಣುವಂಥದ್ದು ಯಾವುದು ಅಂತ ಕೇಳಿದ್ರೆ ಪ್ರೊಟಿಸ್ಟಾ. ಅಂದ್ರೆ ಇಲ್ಲಿ ಪ್ರೊಟಿಸ್ಟಾದಲ್ಲಿ ಬರುವಂತ ಜೀವಿಗಳು ಆಲ್ಮೋಸ್ಟ್ ಅಲ್ಲ, ಎಲ್ಲವೂ ಸಹ ಏಕಕೋಶ ಯುಕ್ಯಾರಿಯೋಟಿಕ್. ಏಕಕೋಶ ಅಂದ್ರೆ ಯುನಿಸೆಲ್ಯುಲರ್
ಯುಕ್ಯಾರಿಯೋಟಿಕ್. ಓಕೆ, ಇಲ್ಲಿ ನಾವು ಹೇಳ್ತೇವೆ ಏಕಕೋಶ ಜೀವಿ ಅಂತ, ಮುಂದೆ ಹೇಳಲ್ಲ. ಓಕೆ, ಅದು ಏಕಕೋಶ ಯುಕ್ಯಾರಿಯೋಟಿಕ್ ಜೀವಿ ಆಗಿರ್ತದೆ. ಅಂದ್ರೆ ನಿಮ್ಗೆ ಗೊತ್ತಿದೆ ಯುಕ್ಯಾರಿಯೋಟಿಕ್ಸ್ ಮತ್ತೆ ಪ್ರೊಕ್ಯಾರಿಯೋಟಿಕ್ಸ್ ಗೆ ವ್ಯತ್ಯಾಸ ಏನು ಅಂತ ಕೇಳಿದ್ರೆ ಆ ನ್ಯೂಕ್ಲಿಯರ್ ಮೆಂಬ್ರೇನ್ ಅಲ್ವಾ. ಓಕೆ, ಕೋಶ ಬೀಜ ಕೇಂದ್ರದ ಪೊರೆ ಪ್ರೊಕ್ಯಾರಿಯೋಟಿಕ್ಸ್ ಅಲ್ಲಿ ಇರಲ್ಲ, ಯುಕ್ಯಾರಿಯೋಟಿಕ್ಸ್ ಅಲ್ಲಿ ಇರುತ್ತೆ. ಓಕೆ, ಆನಂತರ ಇಲ್ಲಿ ನೀವು ಕೇಳ್ಬಹುದು ಬ್ಯಾಕ್ಟೀರಿಯಾದಲ್ಲಿ DNA ಇದೆಯಾ, ಬ್ಯಾಕ್ಟೀರಿಯಾದಲ್ಲಿ ಕ್ರೋಮೋಸೋಮ್ ಇದೆ, ಎಸ್ ಇದೆ. ನ್ಯೂಕ್ಲಿಯಸ್ ಇದೆ ಅಂತ ಹೇಳಿದ್ರೆ, ಜೆನೆಟಿಕ್ ಮೆಟೀರಿಯಲ್ ಸ್ವಲ್ಪ ಇದೆ ಅಂತ ಹೇಳಿ ಆಬ್ವಿಯಸ್ಲಿ ಅದರಲ್ಲಿ DNA ಇರ್ತದೆ. ಓಕೆ, DNA ಮತ್ತೆ RNA ಬಗ್ಗೆ ನಾವು ಮಾತಾಡುವಾಗ ವೈರಸ್ ಅನ್ನ ತಗೋಬೇಕು. ಬಟ್ 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್ಸ್ ಅಲ್ಲಿ ವೈರಸ್ ಬರಲ್ಲ, ಅದು ಮತ್ತೆ ಸಪ್ರೇಟ್ ವಿಡಿಯೋದಲ್ಲಿ ಹೇಳ್ತೇನೆ ನಾನು. ಓಕೆ, ಬಟ್ ಇದರಲ್ಲಿ DNA ಸಹ ಇದೆ, ಕ್ರೋಮೋಸೋಮ್ ಕೂಡ ಇದೆ. ಒಂದು ಕ್ರೋಮೋಸೋಮ್ ನಂಬರ್ ಎಷ್ಟಿರ್ತದೆ ಅಂತೇಳಿ ಒಂದು ಕ್ರೋಮೋಸೋಮ್ಸ್ ನಂಬರ್ ಇಲ್ಲಿ ಇರ್ತದೆ, ಆಯ್ತಾ. ಓಕೆ, ನಂತರ ಪ್ರೊಟಿಸ್ಟಾದಲ್ಲಿ ಎಲ್ಲಾ ಕಣದಂಗಗಳು ಅಂದ್ರೆ ಮೈಟೋಕಾಂಡ್ರಿಯಾ, ಕ್ಲೋರೋಪ್ಲಾಸ್ಟ್ ಕೆಲವಷ್ಟಕ್ಕೆ ಇದೆ. ನಾನು ಲಾಸ್ಟ್ ಟೈಮ್ ಹೇಳಿದೆ ಯುಗ್ಲಿನೋಫೈಟ, ಅದರಲ್ಲಿ ಮಾತ್ರ ಕ್ಲೋರೋಪ್ಲಾಸ್ಟ್ ಅನ್ನ ನೀವು ನೋಡ್ಬೋದು, ಮತ್ಯಾವುದ್ರಲ್ಲೂ ಇರಲ್ಲ. ಓಕೆ, ಇವನ್ ಪ್ರೊಟಿಸ್ಟ ಸಾಮ್ರಾಜ್ಯದಲ್ಲಿ ಕೆಲವಷ್ಟು ಇದು ಕಣದಂಗಗಳು ಅಂತ ಹೇಳಿದ್ರೆ ಮೈಟೋಕಾಂಡ್ರಿಯಾ ಇದೆ. ಓಕೆ, ರೈಬೋಸೋಮ್ಸ್ ಇದ್ರಲ್ಲೂ ಸಹ ಇರುತ್ತೆ, ಪ್ರೊಕ್ಯಾರಿಯೋಟಿಕ್ಸ್ ಅಲ್ಲಿಯೂ ಸಹ ಇರುತ್ತೆ, ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೇನೆ. ಓಕೆ, ಇವನ್ ಗಾಲ್ಗಿ ಕಾಂಪ್ಲೆಕ್ಸ್, ಓಕೆ, ಗಾಲ್ಗಿ ಸಂಕೀರ್ಣ ಅಂತ ಹೇಳ್ತಿರಲ್ವಾ ಅದು, ಇವನ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ಸ್, ಆಮೇಲೆ ವ್ಯಾಕ್ಯೂಲ್ ಅಂತ ಹೇಳಿ ರಸದಾನಿಗಳು. ಓಕೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೆಲ್ ಡಿಫ್ರೆನ್ಶಿಯೇಟ್ ಮಾಡುವಾಗ ಅದು ಬೇಕಾಗ್ತದೆ. ಅಂದ್ರೆ ವ್ಯಾಕ್ಯೂಲ್ಸ್ ರಸದಾನಿಗಳು ಇದ್ರಲ್ಲಿ ಇರಲ್ಲ, ಜಾಸ್ತಿ ಸಸ್ಯದಲ್ಲಿ ಇರಲ್ಲ, ಬಟ್ ಪ್ರೊಟಿಸ್ಟಾದಲ್ಲಿ ರಸದಾನಿಗಳು ಇದೆ, ಫುಡ್ ವ್ಯಾಕ್ಯೂಲ್ಸ್ ಅಂತ ಇರ್ತದೆ. ಓಕೆ, ಆನಂತರ ಎಕ್ಸಾಂಪಲ್ ನೋಡುವ ಅಂತ ಹೇಳಿದ್ರೆ ಏಕಕೋಶ ಜೀವಿಗಳು, ಅದರಲ್ಲೂ ಸಹ ಏಕಕೋಶ ಯುಕ್ಯಾರಿಯೋಟಿಕ್ಸ್ ಅನ್ನ ನೀವು ಎಲ್ಲಿ ಕಾಣ್ಬಹುದು ಅಂತ ಕೇಳಿದ್ರೆ ಪ್ರೊಟಿಸ್ಟಾದಲ್ಲಿ ನೋಡ್ಬೋದು. ಇದರಲ್ಲಿ ಎಕ್ಸಾಂಪಲ್ ಉದಾಹರಣೆಗಳು ಪ್ರೋಟೋಜೋವಾ. ಓಕೆ, ಪ್ರೋಟೋಜೋವಾ ಗ್ರೂಪ್ ಅಲ್ಲಿ ಅಂದ್ರೆ ಪ್ರೊಟಿಸ್ಟಾದಲ್ಲಿ ಪ್ರೋಟೋಜೋವಾ ಗ್ರೂಪ್ ಅಲ್ಲಿ ಯಾವ್ದೆಲ್ಲ ಬರ್ತದೆ ಅಂತ ಕೇಳಿದ್ರೆ ಒಂದು ಅಮೀಬಾ, ಓಕೆ, ಇನ್ನೊಂದು ಪ್ಯಾರಮೇಶಿಯಂ, ಆಮೇಲೆ ಯುಗ್ಲಿನಾ. ಓಕೆ, ನಂತರ ಎಕ್ಸಾಂಪಲ್ ಪ್ಲಾಸ್ಮೋಡಿಯಂ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನಾನು ಬೇಕಾದ್ರೆ ಇಲ್ಲಿ ಬರೀತೇನೆ. ಓಕೆ, ಅಮೀಬಾ, ಪ್ಯಾರಮೇಶಿಯಂ, ಓಕೆ, ಪ್ಯಾರಮೇಶಿಯಂ, ಇನ್ನೊಂದು ಯುಗ್ಲಿನಾ. ನೆಕ್ಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್ ಪ್ಲಾಸ್ಮೋಡಿಯಂ. ಯಾಕೆ ನಾನು ಈ ಪ್ಲಾಸ್ಮೋಡಿಯಂ ಅನ್ನ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಕರೀತಾ ಇದ್ದೇನೆ ಅಂತ ಕೇಳಿದ್ರೆ, ಓಕೆ, ಅಮೀಬಾ ಕೂಡ ಇಂಪಾರ್ಟೆಂಟ್, ಪ್ಯಾರಮೇಶಿಯಂ ಅಲ್ಲಿ ಅಷ್ಟು ಕ್ವಶನ್ಸ್ ಬರಲ್ಲ, ಯುಗ್ಲಿನಾದಲ್ಲಿ ಕೂಡ ಅಷ್ಟು ಕ್ವಶನ್ ಬರಲ್ಲ. ಯುಗ್ಲಿನಾದಲ್ಲಿ ಇದು ಸಸ್ಯ ಕೂಡ ಹೌದು ಪ್ರಾಣಿ ಕೂಡ ಹೌದು ಅಂತ ಆ ಒಂದು ಕ್ವಶನ್ ಬರುತ್ತೆ ನಿಮ್ಗೆ. ಯುಗ್ಲಿನಾದಲ್ಲಿ ಕ್ಲೋರೋಪ್ಲಾಸ್ಟ್ ಕೂಡ ಇದೆ, ಫ್ಲಾಜಿಲ್ಲಾ ಕೂಡ ಇದೆ. ಬಟ್ ಪ್ಲಾಸ್ಮೋಡಿಯಂ ಯಾತಕ್ಕೆ ತುಂಬಾ ಇಂಪಾರ್ಟೆಂಟ್ ಅಂತ ಕೇಳಿದ್ರೆ ಹೇಳ್ಬೋದಾ? ಎಸ್. ಓಕೆ, ಇಟ್ ಕಾಸಸ್ ಮಲೇರಿಯಾ ಡಿಸೀಸ್. ಓಕೆ, ಈ ಪ್ಲಾಸ್ಮೋಡಿಯಂ, ಓಕೆ, ಅನಾಫಿಲಿಸ್ ಫೀಮೇಲ್ ಮಾಸ್ಕಿಟೋ, ಅನಾಫಿಲಿಸ್ ಹೆಣ್ಣು ಸೊಳ್ಳೆ ಬಾಡಿಯನ್ನ ಸೇರ್ಬಿಟ್ಟು ಓಕೆ ಮನುಷ್ಯನಿಗೆ ಯಾವ ರೋಗವನ್ನ ತರ್ತದೆ ಅಂತ ಕೇಳಿದ್ರೆ ಓಕೆ ಮಲೇರಿಯಾ ಡಿಸೀಸ್ ಅನ್ನ ತರ್ತದೆ. ಬಿಕಾಸ್ ಆಫ್ ದಿಸ್ ರೀಸನ್ ಪ್ಲಾಸ್ಮೋಡಿಯಂ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಒಮ್ಮೆ ನಿಮ್ಗೆ ಕೇಳ್ಬಿಡ್ತಾರೆ ಈ ಪ್ಲಾಸ್ಮೋಡಿಯಂ ಮಲೇರಿಯಾ ರೋಗವನ್ನ ತರುವಂತ ಈ ಪ್ಲಾಸ್ಮೋಡಿಯಂ ಯಾವ ಸಾಮ್ರಾಜ್ಯಕ್ಕೆ ಸೇರ್ತದೆ, ಅವಾಗ ನಿಮ್ಗೆ ಫುಲ್ ಕನ್ಫ್ಯೂಸ್ ಆಗ್ತದೆ. ನೀವೇನಂತ ತಿಳ್ಕೊಂತೀರಾ, ಪ್ಲಾಸ್ಮೋಡಿಯಂ ಅದ್ರ ಬಗ್ಗೆ ಗೊತ್ತಿರಲ್ಲ, ಮಲೇರಿಯಾ ತರುವುದು ಅನಾಫಿಲಿಸ್ ಫಿಮೇಲ್ ಮಾಸ್ಕಿಟೋ, ಸೊ ಇನ್ಸೆಕ್ಟ್ ಇರ್ಬೋದು ಇಲ್ಲ ಪ್ರಾಣಿ ಇರ್ಬೋದು ಅಂತ ಟಿಕ್ಕಾಗ್ತೀರಾ. ನೋಟ್ ಲೈಕ್ ದಟ್. ಓಕೆ, ಪ್ಲಾಸ್ಮೋಡಿಯಂ ಯಾವ ರೋಗವನ್ನ ತರ್ತದೆ ಅಂತ ಕೇಳಿದ್ರೆ ಮಲೇರಿಯಾ. ಇದು ಎರಡರ ಬಾಡಿಯಲ್ಲಿ ಕೂಡ ಡಿಪೆಂಡ್ ಆಗಿರ್ತದೆ, ಒಂದು ಮನುಷ್ಯನ ದೇಹ ಇನ್ನೊಂದು ಸೊಳ್ಳೆಯ ದೇಹವನ್ನ ಡಿಪೆಂಡ್ ಆಗಿರ್ತದೆ, ಆಯ್ತಾ. ಸೊ ಪ್ಲಾಸ್ಮೋಡಿಯಂ ವೈವಿಕ್ಸ್ ಅಥವಾ ವಿವಿಕ್ಸ್, ಓಕೆ, ಇದು ಮಲೇರಿಯಾವನ್ನ ಕಾಸ್ ಮಾಡುವಂತಹ ಒಂದು ಜೀವಿ. ಓಕೆ, ಇದು ಯಾವ ಸಾಮ್ರಾಜ್ಯಕ್ಕೆ ಸೇರ್ತದೆ ಅಂತ ಕೇಳಿದ್ರೆ ಪ್ರೊಟಿಸ್ಟಾ ಸಾಮ್ರಾಜ್ಯಕ್ಕೆ ಸೇರ್ತದೆ. ಓಕೆ, ಇವನ್ ಅಮೀಬಾದಲ್ಲಿ ಎಂಟಮೀಬಾ ಹಿಸ್ಟೋಲಿಟಿಕಾ. ಓಕೆ, ಅಮಿಬಯೋಟಿಕ್ ಡಿಸೆಂಟ್ರಿ ಏನಂತ ಹೇಳ್ತೀರಾ ನೀವು, ಬೇತಿ ಮತ್ತೆ ವಾಂತಿ ಎರಡು ಸೇರಿ ಆಮಸಂಖ್ಯೆ ಅಂತ ಹೇಳ್ತೀರಲ್ವಾ, ಆ ರೋಗವನ್ನ ಕೂಡ ತರ್ತದೆ. ಆಮೇಲೆ ಪ್ಯಾರಮೇಶಿಯಂ ಯಾವ ರೋಗವನ್ನ ತರಲ್ಲ, ಬಟ್ ಅದರಲ್ಲಿ ಎರಡು ನ್ಯೂಕ್ಲಿಯಸ್ ಇರ್ತದೆ, ಅದಕ್ಕೋಸ್ಕರ ಇದು ವೆರಿ ಫೇಮಸ್.
ಓಕೆ 2 ನ್ಯೂಕ್ಲಿಯಸ್. ನಂತರ ಯುಗ್ಲಿನ ನಿಮಗೆ ಗೊತ್ತಿರುವ ಹಾಗೆ ಓಕೆ ಯುಗ್ಲಿನ ದಟ್ ಈಸ್ ಕಮ್ಸ್ ಅಂಡರ್ ದಿ ಬೋತ್, ಅದು ಸಸ್ಯ ಕೂಡ ಹೌದು ಪ್ರಾಣಿ ಕೂಡ ಹೌದು. ಇನ್ನು ಪ್ಲಾಸ್ಮೋಡಿಯಂ ಇದು ಒಂದು ಸ್ಪೋರ್ ಆಕಾರ, ಓಕೆ ಒಂದು ಚಿಕ್ಕ ಸ್ಪೋರ್ ಆಕಾರದ ರಚನೆ ತರ ಇರ್ತದೆ. ಓಕೆ ಇದು ಸ್ಪೋರೋಝೋವಾ ಅಂತ ಕರಿತೇವೆ ನಾವು, ಸ್ಪೋರೋಝೋವಾ ಗ್ರೂಪ್ ಅಲ್ಲಿ ಇದು ಬರ್ತದೆ ಪ್ಲಾಸ್ಮೋಡಿಯಂ. ಓಕೆ ಇನ್ನು ಪ್ರೊಟಿಸ್ಟ್ ಅಥವಾ ಆದಿಜೀವಿಗಳು ಯಾತಕ್ಕೆ ಫೇಮಸ್ ಅಂತ ಕೇಳಿದ್ರೆ ಇದರಿಂದ ಕೆಲವಷ್ಟು ಡಿಸೀಸ್ ಬರ್ತವೆ. ಓಕೆ ಇಟ್ ಕಾಸಸ್ ಸಮ್ ಡಿಸೀಸ್. ಓಕೆ ಆ ಡಿಸೀಸ್ ಅನ್ನ ಎಲ್ಲಾದ್ರೂ ಒಮ್ಮೆ ನಿಮ್ಗೆ ಕೇಳ್ಬೋದು. ಒಂದು ವೆರಿ 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 ಇಂಪಾರ್ಟೆಂಟ್ ಸ್ಲೀಪಿಂಗ್ ಸಿಕ್ನೆಸ್ ಅಂತ ಹೇಳಿದ್ರೆ ಇದನ್ನ ಆಫ್ರಿಕನ್ ಸ್ಲೀಪಿಂಗ್ ಸಿಕ್ನೆಸ್ ಅಂತ ಹೇಳ್ತೇವೆ, ಅಥವಾ ಆಫ್ರಿಕನ್ ನಿದ್ರಾ ರೋಗ ಅಂತ ಕರೀತಾರೆ, ಸ್ಲೀಪಿಂಗ್ ಸಿಕ್ನೆಸ್. ಓಕೆ ಸ್ಲೀಪಿಂಗ್ ಸಿಕ್ನೆಸ್, ಈ ಸ್ಲೀಪಿಂಗ್ ಸಿಕ್ನೆಸ್ ಅನ್ನ ಕಾಸ್ ಮಾಡುವಂತ ಅಥವಾ ಹರಡುವಂತಹ ಜೀವಿ ಯಾವುದು ಅಂತ ಕೇಳ್ತಾರೆ. ಏನು ಆಪ್ಷನ್ಸ್ ಇಲ್ದಿದ್ರೆ ನೀವು ಪ್ರೋಟೋಜೋವಾ ಆದಿಜೀವಿ ಅಂತ ಬರಿಬಹುದು, ಆದ್ರೆ ಟ್ರೈಫೆನೋಝೋವಾ. ಓಕೆ ಟ್ರೈಫೆನೋಝೋವಾ ಇಟ್ ಕಾಸಸ್ ದ ಸ್ಲೀಪಿಂಗ್ ಸಿಕ್ನೆಸ್. ಆದ್ರೆ ಇದು ತನ್ನಷ್ಟಕ್ಕೆ ಹೋಗ್ಬಿಟ್ಟು ಸ್ಲೀಪಿಂಗ್ ಸಿಕ್ನೆಸ್ ಅಥವಾ ನಿದ್ರಾ ರೋಗವನ್ನ ಕಾಸ್ ಮಾಡಲ್ಲ. ಅದಕ್ಕೊಂದು ಮೀಡಿಯಾ ಬೇಕು, ಒಂದು ಏಜೆಂಟ್ ಬೇಕು. ಅದು ನಂಬ್ಕೊಂಡಿರುವಂತ ಏಜೆಂಟ್ ಯಾವುದು ಅಂತ ಹೇಳಿದ್ರೆ ಟೀಸ್ಲಿ ಫ್ಲೈ. ಅದನ್ನ ಟಿಕ್ ಫ್ಲೈ ಅಂತಾನೂ ಸಹ ಕರೀತಾರೆ, ಟಿಕ್ ಫ್ಲೈ, ಟೀಸ್ಲಿ ಫ್ಲೈ ಟಿಕ್ ಫ್ಲೈ ಅಂತಾನೂ ಕೂಡ ಕರೀತಾರೆ. ಅದರಲ್ಲಿ ತನ್ನ ಮೊಟ್ಟೆಯನ್ನಿಟ್ಟು ಅಥವಾ ಏನು ತಾನೇ ಇದ್ದು ಈ ರೋಗವನ್ನ ತರ್ತದೆ. ಸ್ಲೀಪಿಂಗ್ ಸಿಕ್ನೆಸ್ ಕಾಸ್ಡ್ ಬೈ ದ ಟ್ರೈಫೆನೋಝೋವಾ. ದಿಸ್ ಟ್ರೈಫೆನೋಝೋವಾ ಆಲ್ಸೋ ಕಮ್ಸ್ ಅಂಡರ್ ದಿ ಪ್ರೋಟೋಝೋವಾ. ಅಂಡರ್ಸ್ಟುಡ್? ಸೆಕೆಂಡ್ ರೋಗ ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್, ಕಾಲಾ ಅಜಾರ್. ಓಕೆ ಕಾಲಾ ಅಜಾರ್ ಎಲ್ಲೇ ಬರೀತೇನೆ, ಕಾಲಾ ಅಜಾರ್ ಇದನ್ನ ಕನ್ನಡದಲ್ಲಿ ಕಪ್ಪು ಜ್ವರ ಅಂತ ಕರೀತಾರೆ, ಕಾಲಾ ಅಜಾರ್. ಓಕೆ ಕಪ್ಪು ಜ್ವರ ಇಂಗ್ಲಿಷಲ್ಲಿ ಕಪ್ಪು ಜ್ವರ, ಇಂಗ್ಲಿಷಲ್ಲಿ ಬ್ಲ್ಯಾಕ್ ಫೀವರ್ ಅಂತನೂ ಕೂಡ ಕರೀತಾರೆ ಇದನ್ನ, ಕಪ್ಪು ಜ್ವರ. ಓಕೆ ಕಾಲಾ ಅಜಾರ್ ಕಪ್ಪು ಜ್ವರ ಅಂತ ಕರಿತೇವೆ. ಓಕೆ ಬ್ಲ್ಯಾಕ್ ಫೀವರ್ ಇದನ್ನು ಸಹ ಯಾವ ಒಂದು ಜೀವಿ ಕಾಸ್ ಮಾಡ್ತದೆ ಅಥವಾ ಹರಡಿಸ್ತದೆ, ಯಾವೊಂದು ಜೀವಿಯಿಂದ ಬರ್ತದೆ ಅಂತ ಕೇಳಿದ್ರೆ ಪ್ರೋಟೋಝೋವಾ. ಅದರಲ್ಲಿ ಯಾವುದು ಅಂತ ಕೇಳಿದ್ರೆ ಲೆಸ್ಮೇನಿಯಾ. ಓಕೆ ಕನ್ನಡದಲ್ಲಿ ಆದ್ರೆ ಲೆಸ್ಮೇನಿಯಾ. ಓಕೆ LEI ಲೆಸ್ಮೇನಿಯಾ ಅನ್ನುವಂತ ಒಂದು ಇದು ಕೂಡ ಪ್ರೋಟೋಝೋವನೆಯ. ಆದ್ರೆ ಇದು ಸಹ ಡೈರೆಕ್ಟ್ ಹೋಗಿ ಯಾವುದೇ ತರಹದ ಡಿಸೀಸ್ ಅನ್ನ ಅಥವಾ ಕಾಲಾ ಅಜಾರ್ ಫೀವರ್ ಅನ್ನ ಕಾಸ್ ಮಾಡಲ್ಲ. ಅದಕ್ಕೂ ಕೂಡ ಒಂದು ಮೀಡಿಯಾ, ಒಂದು ಮಾಧ್ಯಮ ಬೇಕಾಗ್ತದೆ. ಇದಕ್ಕೆ ಬೇಕಾಗಿರುವಂತ ಮಾಧ್ಯಮ ಯಾವುದು ಅಂತ ಕೇಳಿದ್ರೆ ಸ್ಯಾಂಡಿ ಫ್ಲೈ, ಮರಳು ನೊಣ ಅಂತ ಹೇಳ್ತೇವೆ ನಾವು, ಸ್ಯಾಂಡಿ ಫ್ಲೈ, ಅದರ್ವೈಸ್ ಸ್ಯಾಂಡಿ ಚಿಟ್ಟೆ, ಮರಳು ಚಿಟ್ಟೆ ಅಂತನೂ ಕೂಡ ಕರೀತಾರೆ. ಈ ಮರಳು ಚಿಟ್ಟೆ ಸಹಾಯದಿಂದ ಇದು ಯಾವೊಂದು ರೋಗವನ್ನ ಕಾಸ್ ಮಾಡ್ತದೆ ಅಂತ ಕೇಳಿದ್ರೆ ಕಾಲಾ ಅಜಾರ್. ನಿಮ್ಗೆ ಮ್ಯಾಚ್ ದ ಫಾಲೋವಿಂಗ್ ಅಲ್ಲಿ ಇದನ್ನ ಕೇಳ್ಬಹುದು. ಓಕೆ ಒಂದು ಭಾಗದಲ್ಲಿ ಕಾಲಾ ಅಜಾರ್ ಅಂತ ಕೊಟ್ಬಿಟ್ಟು ಇನ್ನೊಂದು ಭಾಗದಲ್ಲಿ ಲೆಸ್ಮೇನಿಯಾ ಅಂತ ಇರ್ಬೋದು. ಓಕೆ ಇಲ್ಲ ಸ್ಯಾಂಡಿ ಫ್ಲೈ, ಮರಳು ನೊಣ ಅಥವಾ ಮರಳು ಚಿಟ್ಟೆ ಅಂತ ಇರ್ಬೋದು. ಇಲ್ಲ ಸ್ಲೀಪಿಂಗ್ ಸಿಕ್ನೆಸ್ ಅಂತ ಇದ್ಬಿಟ್ಟು ಟ್ರೈಫೆನೋಝೋಮಾ. ಅದರ್ವೈಸ್ ನಿಮ್ಗೆ ಯಾವ ಮಾಧ್ಯಮದಿಂದ ಬರ್ತದೆ ಅಂತ ಕೇಳಿದ್ರೆ ಟೀಸ್ಲಿ ಫ್ಲೈ ಅಥವಾ ಏನಂತ ಹೇಳಿ ಟಿಕ್ ಫ್ಲೈ. ಓಕೆ ಟೀಸ್ಲಿ ಫ್ಲೈ ಅಥವಾ ಟಿಕ್ ಫ್ಲೈ ಇದರಿಂದ ಹರಡ್ತದೆ ಅಂತನೂ ಕೂಡ ಕೇಳ್ಬೋದು. ಓಕೆ ಇನ್ನು ಒಮ್ಮೊಮ್ಮೆ ಎಂಟೆಮಿಬಾ ಹಿಸ್ಟೋಲಿಟಿಕಾ. ಓಕೆ ಇದು ಅಮಿಬಯೋಟಿಕ್ ಡಿಸೆಂಟ್ರಿಯನ್ನ ಕಾಸ್ ಮಾಡ್ತದೆ, ಅದು ಕೂಡ ಮ್ಯಾಚ್ ದ ಫಾಲೋವಿಂಗ್ ಅಲ್ಲಿ ಕೇಳ್ಬೋದು. ಇಲ್ಲ ನಿಮ್ಗೆ ಮಲೇರಿಯಾ. ಓಕೆ 4 ಅತ್ಯಂತ ಪ್ರಮುಖವಾದ ರೋಗ ನೋಡಿ ಅದು. ಓಕೆ ಒಂದು ಮಲೇರಿಯಾ, ಇನ್ನೊಂದು ಸ್ಲೀಪಿಂಗ್ ಸಿಕ್ನೆಸ್, ಇನ್ನೊಂದು ಕಾಲಾ ಅಜಾರ್, ಓಕೆ ಇನ್ನೊಂದು ಅಮಿಬಯೋಟಿಕ್ ಡಿಸೆಂಟ್ರಿ. ಇದು 4 ಕೂಡ ನೀವು ಇಲ್ಲಿ ಪ್ರೊಟಿಸ್ಟಾ ಗ್ರೂಪ್ ಅಲ್ಲೇ ನೋಡ್ತೀರಾ. ನೀವು ಪ್ರೊಟಿಸ್ಟಾವನ್ನ ಓದುವಾಗ ಕೇವಲ ಅದು ಯುಕ್ಯಾರಿಯೋಟಿಕ್ ಜೀವಿ ಅಂತ ಬಿಟ್ಬಿಡ್ತೀರಾ. ಓಕೆ ಇಲ್ಲ ಪ್ರೊಟಿಸ್ಟಾಕ್ಕೆ ಉದಾಹರಣೆ ಯಾವುದು ಪ್ರೋಟೋಝೋವಾ, ಅದರ್ ಕೆಲವಷ್ಟು ಶೈವಲಿಗಳು ಅಂತ ಹೇಳ್ಬಿಟ್ಬಿಡ್ತೀರಾ. ಬಟ್ ಓಕೆ ಪ್ರೋಟೋಝೋವಾದಲ್ಲಿ ಅತ್ಯಂತ ಇಂಪಾರ್ಟೆಂಟ್ ಯಾವುದು ಅಂತ ಕೇಳಿದ್ರೆ ಇವೆಲ್ಲ.
amoeba, paramecium, euglena, plasmodium, leishmania, trypanosoma. These all are very, 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 very important. So next, mycota. Okay, mycota. ಓಕೆ, ಮೈಕೋಟ ಸಾಮ್ರಾಜ್ಯವನ್ನ ಯಾರು ಕಂಡುಹಿಡಿದ್ರು ಅಂತ ಕೇಳಿದ್ರೆ ರಾಬರ್ಟ್ ವಿಟಾಗರ್. ಓಕೆ, ರಾಬರ್ಟ್ ವಿಟಾಗರ್. ಆಕ್ಚುಲಿ ರಾಬರ್ಟ್ಗಿಂತ ನೀವು WH ವಿಟಾಗರ್ ಅಂತಾನೆ ನೆನ್ಪಿಟ್ಕೊಂಡ್ರೆ ಒಳ್ಳೇದು. ಓಕೆ, ದಿಸ್ ಪರ್ಸನ್ ಡಿಸ್ಕವರ್ಡ್ ದಿ ಓಕೆ ಮೈಕೋಟ ಸಾಮ್ರಾಜ್ಯ. ಮೈಕೋಟ ಏನಪ್ಪ ಇದು ಅಂತ ಕೇಳಿದ್ರೆ ಎಲ್ಲಾ ಶಿಲೀಂಧ್ರ ಏನಂತ ಕರಿತೀರಾ, ಫಂಗಸ್. ಓಕೆ, ಶಿಲೀಂಧ್ರ. ಮೈಕಾಲಜಿ, ಸ್ಟಡಿ ಆಫ್ ದಿ ಫಂಗಸ್. ಪೈಕಾಲಜಿ, ಸ್ಟಡಿ ಆಫ್ ದ algae. ಬ್ಯಾಕ್ಟೀರಿಯಾಲಜಿ, ಸ್ಟಡಿ ಆಫ್ ದ ಬ್ಯಾಕ್ಟೀರಿಯಾ. ಹೂ ಡಿಸ್ಕವರ್ ದಿ ಬ್ಯಾಕ್ಟೀರಿಯಾ? ಲೆವನ್ ಹುಕ್. ಓಕೆ, ಸೊ ವೈರಾಲಜಿ, ಸ್ಟಡಿ ಆಫ್ ವೈರಸ್. ಓಕೆ, ಕ್ಲಾಸಿಫಿಕೇಶನ್ಸ್ಗಿಂತ ಮುಂಚೆ ಕೆಲವಷ್ಟು ವ್ಯಕ್ತಿಗಳನ್ನ ನೆನ್ಪಿಟ್ಕೋಬೇಕು. ಚರಕ, ಅರಿಸ್ಟೋಟಲ್ ನಿಮ್ಗೆ ಗೊತ್ತಿದೆ, ಇಸ್ ದ ಫಾದರ್ ಆಫ್ ಬಯೋಲಜಿ. ಓಕೆ, ಚರಕ ಇಸ್ ದ ಫಾದರ್ ಆಫ್ ಆಯುರ್ವೇದ. ಓಕೆ, ಚರಕ. ಆನಂತರ ಪರಾಶರ, ವೃಕ್ಷಾಯುರ್ವೇದ. ಓಕೆ, ಸುಶ್ರುತ ಇಸ್ ದ ಫಾದರ್ ಆಫ್ ಪ್ಲಾಸ್ಟಿಕ್ ಸರ್ಜರಿ. ಓಕೆ, ನಂತರ ಎಡ್ವರ್ಡ್ ಜೆನ್ನರ್ ಇಸ್ ದ ಫಾದರ್ ಆಫ್ immunology. Okay, Louis Pasteur is the father of microbiology. Okay, as well as vaccination. ಲಸಿಕೆಯ ಪಿತಾಮಹ ಮತ್ತೆ ಸೂಕ್ಷ್ಮಾಣುಜೀವಿಗಳ ಪಿತಾಮಹ. ಸೂಕ್ಷ್ಮಾಣುಜೀವಿಗಳ ಅಧ್ಯಯನದ ಪಿತಾಮಹ ಯಾರು ಅಂತ ಕೇಳಿದ್ರೆ ಲೂಯಿ ಪಾಶ್ಚರ್. ಸಪೋಸ್ ಲೂಯಿ ಪಾಶ್ಚರ್ ಅಂತ ಕೊಡ್ಲಿಲ್ಲ, ನೀವು ಎಡ್ವರ್ಡ್ ಜೆನ್ನರ್ ಹೆಸರನ್ನ ಬರಿಬಹುದು. ಎಡ್ವರ್ಡ್ ಜೆನ್ನರ್ ಇಸ್ ವೆರಿ ಫೇಮಸ್ ಫಾರ್ ದ ವಿಚ್ ವ್ಯಾಕ್ಸಿನ್? ಸ್ಮಾಲ್ ಫಾಕ್ಸ್. ಓಕೆ, ಸ್ಮಾಲ್ ಫಾಕ್ಸ್ ಅಂತೇಳಿ ಸಿಡುಬು ಅಂತ ಹೇಳ್ತಿರಲ್ವಾ, ಈಗ ಇಲ್ಲ ಅದು. ಓಕೆ, ಆ ರೋಗಕ್ಕೆ ಲಸಿಕೆಯನ್ನ ಕಂಡುಹಿಡಿದವ್ರು ಯಾರು ಅಂತ ಕೇಳಿದ್ರೆ ಓಕೆ ಎಡ್ವರ್ಡ್ ಜೆನ್ನರ್. ಇದು ವೆರಿ ಫೇಮಸ್ ವ್ಯಕ್ತಿಗಳು. ಕ್ಯಾರೋಲಸ್ ಲೀನಿಯಸ್ ಯಾರು ಅಂತ ಕೇಳಿದ್ರೆ ಇಸ್ ದ ಫಾದರ್ ಆಫ್ ಕ್ಲಾಸಿಫಿಕೇಶನ್, ಟ್ಯಾಕ್ಸಾನಮಿ ಅಂಡ್ ಬೈನೋಮಿನಲ್ ನಾಮೆನ್ಕ್ಲೇಚರ್. ದೀಸ್ ಆರ್ ದ ಪರ್ಸನ್ಸ್. ಓಕೆ, ಸೊ ಇದೇ ತರ ಈಗ ನಾವು ಮೈಕೋಟವನ್ನ ನೋಡುವ. ಮೈಕೋಟ ಸಾಮ್ರಾಜ್ಯ. ಈ ಮೈಕೋಟ ಸಾಮ್ರಾಜ್ಯದಲ್ಲಿ ಫಸ್ಟ್ ಶಿಲೀಂಧ್ರ ಅಂತ ಬರೀತಿರಲ್ವಾ, ಶಿಲೀಂಧ್ರದಲ್ಲಿ ನಾವು ಎರಡು ತರ ಡಿವೈಡ್ ಮಾಡ್ಕೊಂಡಿದ್ದೇವೆ, ವರ್ಗೀಕರಣ ಮಾಡ್ಕೊಂಡಿದ್ದೇವೆ. ಒಂದು ಏಕಕೋಶ ಶಿಲೀಂಧ್ರ, ಇನ್ನೊಂದು ಬಹುಕೋಶ ಶಿಲೀಂಧ್ರ. ಓಕೆ, ಯುನಿಸೆಲ್ಯುಲರ್ ಫಂಗಸ್, ಇನ್ನೊಂದು ಮಲ್ಟಿಸೆಲ್ಯುಲರ್ ಫಂಗಸ್ ಶಿಲೀಂಧ್ರ. ಫಸ್ಟ್ ನೋಟಿಸ್ ಮಾಡಿ. ಓಕೆ, ಇಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಅಂದ್ರೆ ಅದು ಮೊನೇರಾದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಈ ಬ್ಲೂ ಗ್ರೀನ್ ಆಲ್ಗೆ ಎಲ್ಲ ಇರ್ತದಲ್ವಾ, ನೀಲಿ ಹಸಿರು ಶೈವಲಿಗಳು ಅಂತ ಕರಿತೀರಲ್ವಾ, ಪಾಚಿ ಅಂತ ಕರಿತೀರಲ್ವಾ, ಅಥವಾ ಸೈನೋ ಬ್ಯಾಕ್ಟೀರಿಯಾ ಅಂತ ಕರಿತೀರಲ್ವಾ, ಇದು ಸ್ವಲ್ಪ ಮಟ್ಟದಲ್ಲಿ ದ್ವಿತೀಯ ಕ್ರಿಯೆ ಫೋಟೋಸಿಂಥೆಸಿಸ್ ಮಾಡ್ತದೆ, ಕೆಲವಷ್ಟು ಬ್ಯಾಕ್ಟೀರಿಯಾ ಮಾಡಲ್ಲ. ಅಂಡರ್ಸ್ಟುಡ್? ಈ ಪ್ರೊಟಿಸ್ಟಾದಲ್ಲಿ ತಗೊಂಡ್ರು ಸಹ ಇಲ್ಲಿ ಯುಗ್ಲಿನಾ ಅಂತ ಇದೆಯಲ್ವಾ, ಸೊ ಅದು ಕೂಡ ಫೋಟೋಸಿಂಥೆಸಿಸ್ ಆಕ್ಟಿವಿಟೀಸ್ ಅನ್ನ, ದ್ವಿತೀಯ ಸಂಶ್ಲೇಷಣ ಕ್ರಿಯೆನ ಮಾಡ್ತದೆ. ಅಂದ್ರೆ ಈ ಎರಡು ಸಾಮ್ರಾಜ್ಯದಲ್ಲಿ ಕೆಲವಷ್ಟು ಜೀವಿಗಳು ದ್ವಿತೀಯ ಸಂಶ್ಲೇಷಣ ಕ್ರಿಯೆನ ಮಾಡ್ತವೆ. ಅಂಡರ್ಸ್ಟುಡ್? ಆದ್ರೆ ಓಕೆ ಇಲ್ಲಿ ಮಾತ್ರ ಓಕೆ ಮೈಕೋಟ ಸಾಮ್ರಾಜ್ಯದಲ್ಲಿ ಮಾತ್ರ ಒಂದು ಜೀವಿ ಸಹ ದ್ವಿತೀಯ ಸಂಶ್ಲೇಷಣ ಕ್ರಿಯೆ ಮಾಡಲ್ಲ. ಈ ಕೆಳಗಿನ ಯಾವುದು ಪ್ಯೂರ್ಲಿ ನಾಟ್ ಡೂ ದ ಫೋಟೋಸಿಂಥೆಸಿಸ್? ಓಕೆ, ಈ ಕೆಳಗಿನಲ್ಲಿ ಯಾವುದು ದ್ವಿತೀಯ ಸಂಶ್ಲೇಷಣ ಕ್ರಿಯೆನೇ ಮಾಡಲ್ಲ? ಕ್ಲೋರೋಫಿಲ್ಲಸ್ ಅಂದ್ರೆ ಅದರಲ್ಲಿ ಏನಿಲ್ಲ ಅಂತ ಕೇಳಿದ್ರೆ ಫೋಟೋಸಿಂಥೆಟಿಕ್ ಫಿಗ್ಮೆಂಟ್ಸ್. ಓಕೆ, ಕ್ಲೋರೋಪ್ಲಾಸ್ಟ್ ಯಾವುದ್ರಲ್ಲಿ ಕಂಪ್ಲೀಟ್ಲಿ ಇಲ್ಲ, ಲ್ಯಾಕ್, ವಿತೌಟ್ ಅಂತ ಕೇಳಿದ್ರೆ ನೀವು ಮೈಕೋಟವನ್ನ ಬರಿಬಹುದು. ದಿಸ್ ಇಸ್ ವೆರಿ 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 ಇಂಪಾರ್ಟೆಂಟ್. ಮೈಕೋಟ ಸಾಮ್ರಾಜ್ಯದಲ್ಲಿ ಯಾವ್ದು ಇಂಪಾರ್ಟೆಂಟ್ ಅಂತ ಕೇಳಿದ್ರೆ ಅದು ಫಸ್ಟ್ ನೋಟಿಸ್ ಮಾಡಬೇಕು. ಓಕೆ, ಅಲ್ಲಿ ಗಮನ ಇರಿಸ್ಬೇಕು ನೀವು, ಆಯ್ತಾ? ನಂತರ ಸೆಕೆಂಡ್ ವರ್ಡ್ ಅಲ್ಲಿ ಫಸ್ಟ್ ಆಂಟಿಬಯೋಟಿಕ್ಸ್ ಯಾವುದು ಅಂತ ಕೇಳಿದ್ರೆ ಪೆನ್ಸಿಲಿನ್ ಅಲ್ವಾ. ಇದನ್ನ ಕಂಡುಹಿಡಿದವರು ಅಲೆಕ್ಸಾಂಡರ್ ಫ್ಲೆಮಿಂಗ್. ಓಕೆ, ಈ ವರ್ಡ್ ಅಲ್ಲಿ ಕಂಡುಹಿಡಿದಿರುವಂತಹ ಫಸ್ಟ್ ಆಂಟಿಬಯೋಟಿಕ್ಸ್ ಮೀನ್ಸ್ ಪೆನ್ಸಿಲಿನ್ ಯಾವ ಸಾಮ್ರಾಜ್ಯಕ್ಕೆ ಬರ್ತದೆ ಅಂತ ಕೇಳಿದ್ರೆ ಸಹ ಮೈಕೋಟ ಸಾಮ್ರಾಜ್ಯ. ಇದನ್ನು ಇಲ್ಲಿ ಗಮನಿಸಬೇಕು ಓದುವಕ್ಕಿಂತ ಮುಂಚೆ. ಮೈಕೋಟ ಸಾಮ್ರಾಜ್ಯ ಕಲಿಯೋಕ್ಕಿಂತ ಮುಂಚೆ ಪೆನ್ಸಿಲಿನ್ ಹೆಸರು ನಿಮ್ಮ ಬಾಯಲ್ಲಿ ಇರಬೇಕು. ವರ್ಡ್ ಫಸ್ಟ್ ಆಂಟಿಬಯೋಟಿಕ್ಸ್ ಪೆನ್ಸಿಲಿನ್. ಓಕೆ, ಹೂ ಡಿಸ್ಕವರ್? ಅಲೆಕ್ಸಾಂಡರ್ ಫ್ಲೆಮಿಂಗ್.
ಓಕೆ, ಇನ್ನೊಂದು ನಿಮ್ಗೆ ಡೈರೆಕ್ಟ್ ಆಗಿ ಕೇಳುವಂತ ಕ್ವಶನ್, ನಾನು ಇಷ್ಟು ಎಕ್ಸಾಂಪಲ್ ಅನ್ನ ಇಲ್ಲಿ ಕೊಟ್ಟಿದ್ದೇನೆ. ಓಕೆ, ಈಸ್ಟ್ ಇದೆ, ಓಕೆ, ನಾಯಿಕೊಡೆ ಇದೆ, ಅಣಬೆ ಇದೆ, ಇವೆಲ್ಲ ಸೇಮ್. ಓಕೆ, ಕೆಲವಷ್ಟು ವೆರಿ ವೆರಿ ಇಂಪಾರ್ಟೆಂಟ್ ಕೂಡ ಇದೆ. ಇಲ್ಲಿ ಎರಡು ಹೆಸರು ಪ್ರಮುಖ ನೋಡಿ, ಇಲ್ಲಿ ಈಸ್ಟ್ ಇದೆ. ಓಕೆ, ನೀವು ಇಂಗ್ಲಿಷ್ ಅಲ್ಲಿ ಬರೆಯುವುದಾದ್ರೆ YEAST. ಓಕೆ, ಈಸ್ಟ್. ಇಲ್ಲಿ ಅಣಬೆ, ಇದು ಮಶ್ರೂಮ್. ಇವೆರಡು ಕೂಡ ನೀವು ಚಿರಪರಿಚಿತರು ಅಲ್ವಾ. ಈಸ್ಟ್ ಕೂಡ ಎಲ್ಲರ ಮನೆಯಲ್ಲೂ ಕಾಣ್ಲಿಕ್ಕೆ ಸಿಗ್ತದೆ, ಅಣಬೆ ಕೂಡ ಎಲ್ಲರೂ ತಿಂದಿರ್ತೀರಾ. ಓಕೆ, ಇಲ್ಲಿ ಎರಡನ್ನು ಕೂಡ ಅಂದ್ರೆ ನೀವು ಬಾಯಲ್ಲಿ ಎಕ್ಸಾಂಪಲ್ ಅನ್ನ ನೆನ್ಪಿಟ್ಕೋಬಹುದು. ಒಂದು ಕಣ್ಣಿಗೆ ಕಾಣಿಸಲ್ಲ, ಇನ್ನೊಂದು ಕಣ್ಣಿಗೆ ಕಾಣಿಸುತ್ತೆ. ಈಸ್ಟ್ ಎಲ್ಲಿ ಇದೆ ಅಂತ ಗೊತ್ತಾಗಲ್ಲ, ಬಟ್ ದೋಸೆ ಇಡ್ಲಿ ಎಲ್ಲವನ್ನೇ ನಾವು ತಿಂತೇವೆ. ಓಕೆ, ಅದರಲ್ಲಿ ಫರ್ಮೆಂಟೇಶನ್ ಆಗಿದೆ, ಉದುವೀಕರಣ ಆಗಿದೆ ಅನ್ನೋದು ನಿಮ್ಗೆ ಗಮನ ಇರ್ತದೆ. ಅಂದ್ರೆ ಯಾವುದೋ ಒಂದು ಚಿಕ್ಕ ಜೀವಿ, ಓಕೆ, ಈಸ್ಟ್ ಅಂತ ಒಂದು ಚಿಕ್ಕ ಜೀವಿ ಕ್ರಿಯೆನ ಮಾಡ್ತಾ ಇದೆ ಅಂತ ಗೊತ್ತಾಗ್ತದೆ. ಇನ್ನೊಂದಿದೆ ಹಣಬೆ. ಎಷ್ಟು ಜನರಿಗೆ ಗೊತ್ತೇ ಇರಲ್ಲ. ಓಕೆ, ಈ ಹಣಬೆ ಓಕೆ ಮೈಕೋಟದಲ್ಲಿ ಬರ್ತದಾ, ಓಕೆ, ಅಥವಾ ಈ ಹಣಬೆಯನ್ನ ನಾವು ಶಿಲೀಂಧ್ರ ಅಂತ ಕರಿತೇವಾ? ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ಇದು ಎರಡು ಎಕ್ಸಾಂಪಲ್ ಅನ್ನ ನೆನ್ಪಿಟ್ಕೊಂಡ್ರೆ KPSC ಅಲ್ಲಿ ಒಂದು ಆನ್ಸರ್ ಅನ್ನ ನೀವು ಏನ್ ಮಾಡ್ಬೋದು ಅಂತೇಳಿ ಟಿಕ್ ಆಗ್ಬೋದು. ಯಾಕೆ ಅಂತ ಕೇಳಿದ್ರೆ, ಈ ಈಸ್ಟ್ ಅನ್ನ ಏಕಕೋಶ ಶಿಲೀಂಧ್ರ ಅಂತ ಕರೀತಾರೆ. ಓಕೆ, ಯುನಿಸೆಲ್ಯುಲರ್ ಫಂಗಸ್ ಏಕಕೋಶ ಶಿಲೀಂಧ್ರ. ಏಕಕೋಶ ಶಿಲೀಂಧ್ರಕ್ಕೆ ಒಂದು ಉದಾಹರಣೆ ಕೊಡಿ ಅಂತ ಕೇಳಿದ್ರೆ ನೀವು ಬರಿಬಹುದು ಈಸ್ಟ್. ಹಂಗಿದ್ರೆ ಪುಸ್ತಕದಲ್ಲಿ ಎಲ್ಲಾ ಕಡೆನೂ ಒಂದೇ ಈಸ್ಟ್ ಇರ್ತದೆ, ಒಂದೇ ಈಸ್ಟ್ ಮಾತ್ರ ಎಕ್ಸಾಂಪಲ್ ಅಲ್ಲ. ಪೆನ್ಸಿಲಿನ್ ಅಂತ ಕೊಟ್ರು ಕೂಡ ಅದು ಏಕಕೋಶ ಶಿಲೀಂಧ್ರಕ್ಕೆ ಉದಾಹರಣೆ. ಅದು ಕೂಡ ನಮ್ಗೆ ಏನ್ ಕಾಣಿಸಲ್ಲ, ಬರೀ ಕಣ್ಣಿಗೆ ಕಾಣಿಸಲ್ಲ. ಓಕೆ, ಏಕಕೋಶ ಶಿಲೀಂಧ್ರದಲ್ಲೇ ಬರ್ತದೆ. ಆಸ್ಪರ್ಜಿಲಸ್ ನೈಗರ್. ಓಕೆ, ಸೊ ಮೈಕೋಟಾ ಎಕ್ಸಾಂಪಲ್ ಈಸ್ಟ್, ಅಣಬೆ ಮಶ್ರೂಮ್, ಈಸ್ಟ್ YEAST ಇನ್ ಇಂಗ್ಲಿಷ್. ಓಕೆ, ಅಣಬೆ ಮಶ್ರೂಮ್. ಈಸ್ಟ್ ಇದೊಂದು ಯಾವುದಕ್ಕೆ ಉದಾಹರಣೆ ಅಂತ ಕೇಳಿದ್ರೆ ಏಕಕೋಶ ಶಿಲೀಂಧ್ರ. ಏಕಕೋಶ ಶಿಲೀಂಧ್ರದಲ್ಲಿ ಖಾಲಿ ಈಸ್ಟ್ ಮಾತ್ರ ಬರುತ್ತಾ ಇಲ್ಲ. ಓಕೆ, ಪೆನ್ಸಿಲಿನ್, ಆಸ್ಪರ್ಜಿಲಸ್ ನೈಗರ್, ಮ್ಯೂಕರ್, ಓಕೆ, ರೈಜೋಪಸ್, ದಿಸ್ ಆಲ್ ಎಕ್ಸಾಂಪಲ್ ಯು ಕ್ಯಾನ್ ರೈಟ್ ಇನ್ ಟು ದ ಏಕಕೋಶ ಶಿಲೀಂಧ್ರ. ಯುನಿಸೆಲ್ಯುಲರ್ ಓಕೆ ಫಂಗಸ್, ಯುನಿಸೆಲ್ಯುಲರ್ ಫಂಗಸ್ ಅಲ್ಲಿ ಬರೀಬಹುದು. ಓಕೆ, ಅದರಲ್ಲಿ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಏನು ಅಂತ ಕೇಳಿದ್ರೆ ಒಂದು ಈಸ್ಟ್ ಬಗ್ಗೆ ಕ್ವಶನ್ ಬರುತ್ತೆ. ಓಕೆ, ಯಾಕೆ ಈಸ್ಟ್ ಬಗ್ಗೆ ಕ್ವಶನ್ ಬರ್ತದೆ ಅಂತ ಕೇಳಿದ್ರೆ, ಈಸ್ಟ್ ಒಂದು ಏಕಕೋಶ ಶಿಲೀಂಧ್ರಕ್ಕೆ ಉದಾಹರಣೆ, ಯುನಿಸೆಲ್ಯುಲರ್ ಓಕೆ ಫಂಗಸ್. ಎರಡನೇದಾಗಿ ಓಕೆ, ಈಸ್ಟ್ ಅಲ್ಲಿ ಯಾವೊಂದು ವಿಟಾಮಿನ್ ಜಾಸ್ತಿ ಇರ್ತದೆ ಅಂತ ಕೇಳ್ತಾರೆ. ಓಕೆ, ವಿಟಾಮಿನ್ B1, ಥೈಮೈನ್ ಅಲ್ಲ, ಥಯಮಿನ್. ಓಕೆ, ವಿಟಾಮಿನ್ ಥಯಮಿನ್ ಇದರ ಕೊರತೆಯಿಂದ ಬೇರೆ ಬೇರೆ ರೋಗ ಬರ್ತದಲ್ವಾ. ಈ ಒಂದು ವಿಟಾಮಿನ್ ಯಾವ ಒಂದು ಪ್ರೋಟಿಸ್ಟ್ ಅಥವಾ ಯಾವೊಂದು ಸೂಕ್ಷ್ಮಾಣು ಜೀವಿಗಳಲ್ಲಿ ಜಾಸ್ತಿ ಇರ್ತದೆ ಅಂತ ಕೇಳಿದ್ರೆ ಈಸ್ಟ್. ಓಕೆ, ಇನ್ನು ಮೂರನೇದಾಗಿ ನಾವು ದೋಸೆಗೆ ರುಬ್ತೇವಲ್ವಾ. ಓಕೆ, ಮಾರನೇ ದಿನ ದೋಸೆ ಮಾಡಿದಾಗ ದೋಸೆಯಲ್ಲಿ ರಂಧ್ರ ಕಾಣಿಸ್ಕೊಳ್ತದೆ. ಓಕೆ, ಆ ರಂಧ್ರ ಏನನ್ನ ತೋರಿಸ್ತದೆ ಅಂತ ಕೇಳಿದ್ರೆ ಇಡೀ ರಾತ್ರಿ ಅದು ಫರ್ಮೆಂಟೇಶನ್ ಊದುವಿಕೆ ಕ್ರಿಯೆನ ಮಾಡಿರ್ತದೆ. ಊದುವಿಕೆ ಕ್ರಿಯೆ ಮಾಡುವಾಗ ನೀವೇನು ದೋಸೆಯನ್ನ ಅರ್ದಿಡ್ತೀರಲ್ವಾ, ಅದು ಸ್ವಲ್ಪ ಜಾಸ್ತಿ ಆಗ್ತದೆ, ಅದರ ಮಟ್ಟ ಸ್ವಲ್ಪ ಜಾಸ್ತಿ ಆಗ್ತದೆ. ಅದರ ಮಟ್ಟ ಜಾಸ್ತಿ ಆಗಿದೆ ಅಂತ ಹೇಳಿದ್ರೆ ಅದು ಲಾಟ್ ಆಫ್ ದಿ ಕಾರ್ಬನ್ ಡೈಆಕ್ಸೈಡ್ ಅನ್ನ ಬಿಡುಗಡೆ ಮಾಡಿದೆ ಅಂತ ಅರ್ಥ. ಮಾರನೇ ದಿನ ನೀವು ದೋಸೆಯನ್ನ ಹಾಕಿದಾಗ ಅಲ್ಲಿ ರಂಧ್ರ ಯಾಕೆ ಕಾಣಿಸ್ತದೆ ಅಂತ ಕೇಳಿದ್ರೆ ಓಕೆ, ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗಿದೆ ಅಥವಾ ಕಾರ್ಬನ್ ಡೈಆಕ್ಸೈಡ್ ಹೊರಗೆ ಹೋಗುವಾಗ ದೋಸೆಯಲ್ಲಿ ರಂಧ್ರ ಉಳಿದುಕೊಳ್ತದೆ. ಅಂದ್ರೆ ನಿಮ್ಗೆ ಇಲ್ಲಿ ಒಂದು ಕ್ರಿಯೆ ಅರ್ಥ ಆಗ್ತಾ ಉಂಟು. ಏನಂತ ಕೇಳಿದ್ರೆ ಓಕೆ, ಫರ್ಮೆಂಟೇಶನ್ ನಡೆಯುವಾಗ ಯಾವೊಂದು ಅನಿಲ ಹೊರಗೆ ಹೋಗ್ತದೆ ಅಂತ ಕೇಳಿದ್ರೆ ಕಾರ್ಬನ್ ಡೈಆಕ್ಸೈಡ್. ಹುದುವಿಕೆ ಕ್ರಿಯೆ ನಡೆಯುವಾಗ ಯಾವೊಂದು ಅನಿಲ ಹೊರಗೆ ಬರ್ತದೆ ಅಂತ ಕೇಳಿದ್ರೆ ಕಾರ್ಬನ್ ಡೈಆಕ್ಸೈಡ್. ಆಪ್ಷನ್ಸ್ ಅಲ್ಲಿ ಇರ್ತದೆ ಆಮ್ಲಜನಕನ, ಕಾರ್ಬನ್ ಡೈಆಕ್ಸೈಡ್, ನೈಟ್ರೋಜನ್ ಯಾವುದು ಅಂತ. ಎಕ್ಸಾಮ್ ಅಲ್ಲಿ ಕನ್ಫ್ಯೂಸ್ ಆಗ್ತದೆ. ಓಕೆ, ನೀವು ಅದನ್ನ ನೆನ್ಪಿಟ್ಕೋಬೇಕು. ಕಾರ್ಬನ್ ಡೈಆಕ್ಸೈಡ್ ಏನಾಗ್ತಾ ಇರ್ತದೆ ಅಂತ ಕೇಳಿದ್ರೆ ಹೊರಗೆ ಹೋಗ್ತದೆ, ಆಯ್ತಾ. ಆಮೇಲೆ ಇಲ್ಲಿ ನಿಮ್ಗೆ ಮತ್ತೊಂದು ಪ್ರೊಸೆಸ್ ಅರ್ಥ ಆಗ್ತದೆ. ಓಕೆ, ಈ ಉದುವಿಕೆ ಕ್ರಿಯೆ ಎಲ್ಲ ನಾವು ಹೇಳುವಾಗ ಎರಡು ತರ ಉಸಿರಾಟ ಕ್ರಿಯೆ ಇದೆ. ಒಂದು ಆಮ್ಲಜನಕ ಸಹಿತ ಉಸಿರಾಟ,
ಇನ್ನೊಂದು ಆಮ್ಲಜನಕ ರಹಿತ ಉಸಿರಾಟ, ಅಂದ್ರೆ ಇಂಗ್ಲಿಷ್ ಅಲ್ಲಿ ಅದಕ್ಕೆ ಏರೋಬಿಕ್ ರೆಸ್ಪಿರೇಷನ್ಸ್, ಇನ್ನೊಂದು ಎನಾರೋಬಿಕ್ ರೆಸ್ಪಿರೇಷನ್ ಅಂತ ಹೇಳ್ತೇವೆ. ಈ ಏರೋಬಿಕ್ ರೆಸ್ಪಿರೇಷನ್ ಅಂತ ಹೇಳಿದ್ರೆ ಆಮ್ಲಜನಕ ಸಹಿತ ಉಸಿರಾಟ ಅಂತ ಹೇಳಿದ್ರೆ ನಾವೆಲ್ಲ ಮಾಡುವಂತ ಉಸಿರಾಟ, ಅಂದ್ರೆ ನಾವು ಉಸಿರಾಡುವಾಗ ನಾವು ಆಮ್ಲಜನಕವನ್ನ ತೆಗೆದುಕೊಳ್ತೇವೆ, ಅದಕ್ಕೆ ಆಮ್ಲಜನಕ ಸಹಿತ ಉಸಿರಾಟ ಅಂತ ಹೇಳ್ತೇವೆ. ಪ್ರತಿಯೊಂದು ಆಮ್ಲಜನಕ ಸಹಿತ ಉಸಿರಾಟದಲ್ಲಿ ಓಕೆ ನಾವು ಆಮ್ಲಜನಕವನ್ನ ತಗೊಳ್ತೇವೆ, ಓಕೆ ಆಕ್ಸಿಜನ್ ಅನ್ನ ಏನ್ ಮಾಡ್ತೇವೆ ಅಂತೀರಿ ಹೊರ ಹಾಕ್ತಾರೆ. 16% ಅಷ್ಟು ಆಮ್ಲಜನಕವನ್ನ ತಗೊಳ್ತೇವೆ, ಆಕ್ಸಿಜನ್ ಅನ್ನ ತಗೊಳ್ತೇವೆ, ಕಾರ್ಬನ್ ಡೈಆಕ್ಸೈಡ್ ಅನ್ನ ಏನ್ ಮಾಡ್ತೇವೆ ಅಂತೇಳಿ ನಾವು ಹೊರ ಹಾಕ್ತೇವೆ. ಓಕೆ, ಸೊ ಲೆಟ್ ಇಟ್ ಬಿ. ಬಟ್ ಎನಾರೋಬಿಕ್ ರೆಸ್ಪಿರೇಷನ್ ಅಂತ ಹೇಳಿದ್ರೆ ಆಮ್ಲಜನಕ ರಹಿತ ಉಸಿರಾಟ. ಕೆಲವಷ್ಟು ಸೂಕ್ಷ್ಮಾಣುಜೀವಿಗಳು ಈ ಉಸಿರಾಟವನ್ನ ಮಾಡ್ತದೆ, ಇದಕ್ಕೆ ಆಮ್ಲಜನಕದ ಅವಶ್ಯಕತೆ ಇಲ್ಲ. ಇವನ್ ನೀವು ಬಯೋಗ್ಯಾಸ್ ಪ್ಲಾಂಟ್ ಅನ್ನ ನೋಡಿರ್ಬೋದು. ಓಕೆ, ಬಯೋಗ್ಯಾಸ್ ಪ್ಲಾಂಟ್ ಅಲ್ಲಿ ಮಿಥೇನ್, ಓಕೆ ಮಿಥಿನೋಜೆನೆಸಿಸ್ ಬ್ಯಾಕ್ಟೀರಿಯಾ ಯಾವ ಉಸಿರಾಟ ಕ್ರಿಯೆಯನ್ನ ಇದು ಮಾಡ್ತದೆ ಅಂತ ಕೇಳಿದ್ರೆ ಎನಾರೋಬಿಕ್ ರೆಸ್ಪಿರೇಷನ್ಸ್, ಆಮ್ಲಜನಕ ರಹಿತ ಉಸಿರಾಟ. ಓಕೆ, ಇನ್ನು ಕೆಲವಷ್ಟು ಇದು ನೀರನ್ನ ಪ್ಯೂರಿಫಿಕೇಶನ್ ಮಾಡ್ತೇವಲ್ವಾ, ಪ್ರೈಮರಿ ಮತ್ತೆ ಸೆಕೆಂಡರಿ ಟ್ರೀಟ್ಮೆಂಟ್ ಆಫ್ ದ ವಾಟರ್, ಅಲ್ಲಿ ಕೂಡ ಆ ಟ್ಯಾಂಕ್ ಅಲ್ಲಿ ಕೂಡ 2 ತರದ್ದು ಬ್ಯಾಕ್ಟೀರಿಯಾವನ್ನ ಸಪ್ರೇಟ್ ಮಾಡಿ ಹಾಕಿರ್ತಾರೆ, ಒಂದು ಏರೋಬಿಕ್ ಮತ್ತೆ ಅನಾರೋಬಿಕ್. ಓಕೆ, ಸೊ ಲೆಟ್ ಇಟ್ ಬಿ. ಈ ಅನಾರೋಬಿಕ್ ರೆಸ್ಪಿರೇಷನ್ ಅನ್ನ ಎಲ್ಲಿ ನಾವು ನೋಡ್ಬೋದು ಅಂತ ಕೇಳಿದ್ರೆ ಫರ್ಮೆಂಟೇಷನ್ ಅಲ್ಲಿ, ಉದುವಿಕೆ ಕ್ರಿಯೆ. ಇದು ಏರೋಬಿಕ್ ಅನಾರೋಬಿಕ್ ಅಂತ ಕೇಳಿದೆ. ಓಕೆ, ಇದು ಒಂದು ಎನಾರೋಬಿಕ್ ಆಮ್ಲಜನಕ ರಹಿತ ಉಸಿರಾಟ ಆಗಿರ್ತದೆ. ಈ ಈಸ್ಟ್ ಮತ್ಯಾಕೆ ಇಷ್ಟೊಂದು ಫೇಮಸ್ ಅಂತ ಕೇಳಿದ್ರೆ, ಓಕೆ ಈ ಈಸ್ಟ್ ಅಲ್ಲಿ ನಾವು 2 ತರದ ಉಸಿರಾಟವನ್ನು ಸಹ ನೋಡ್ಬಹುದು. ಆಮ್ಲಜನಕ ಸಹಿತ ಉಸಿರಾಟ ಕೂಡ ಮಾಡ್ತದೆ, ಆಮ್ಲಜನಕ ರಹಿತ ಉಸಿರಾಟ ಕೂಡ ಮಾಡ್ತದೆ. ಓಕೆ, ಈ ಈಸ್ಟ್ ಈ ತರ ಉಸಿರಾಟವನ್ನ ಮಾಡುವಂತ ಕ್ರಿಯೆಗೆ ಫಾಶ್ಚರ್ ಇಫೆಕ್ಟ್ ಅಂತ ಕರೀತಾರೆ. ಫಾಶ್ಚರ್ ಇಫೆಕ್ಟ್ ಅಂತ ಹೇಳಿದ್ರೆ ಈಸ್ಟ್ ಒಮ್ಮೆ ಏನಾದ್ರೂ ಎನಾರೋಬಿಕ್ ರೆಸ್ಪಿರೇಷನ್ಸ್ ಮಾಡ್ತಾ ಇದ್ದಾಗ ಅವು ಸಡನ್ ಆಗಿ ಅದೇನಾದ್ರೂ ಏರೋಬಿಕ್ ರೆಸ್ಪಿರೇಷನ್ ಗೆ ಬಂದ್ರೆ, ಓಕೆ ಇಲ್ಲ ಒಂದು ಪರಿಸ್ಥಿತಿ ಅದಕ್ಕೆ ಎನಾರೋಬಿಕ್ ರೆಸ್ಪಿರೇಷನ್ ಮಾಡೋ ತರ ಇಲ್ದಿದ್ರೆ, ಓಕೆ ಅಲ್ಲಿ ಆಕ್ಸಿಜನ್ ಅವೈಲೇಬಲ್ ಇದ್ದಾಗ ಇದೇನ್ ಮಾಡ್ತದೆ ಅಂತೀರಿ ತನ್ನನ್ನ ತಾನು ಬದಲಾಯಿಸಿಕೊಳ್ತದೆ. ಅದು ಅನಾರೋಬಿಕ್ ರೆಸ್ಪಿರೇಷನ್ ಇಂದ ಏರೋಬಿಕ್ ರೆಸ್ಪಿರೇಷನ್ ಗೆ ಬರ್ತದೆ. ಆಮ್ಲಜನಕ ರಹಿತ ಉಸಿರಾಟದಿಂದ ಆಮ್ಲಜನಕ ಸಹಿತ ಉಸಿರಾಟಕ್ಕೆ ಬರ್ತದೆ. ಆ ಕ್ರಿಯೆಯನ್ನ ಫಾಶ್ಚರ್ ಇಫೆಕ್ಟ್ ಅಂತ ಕರೀತಾರೆ. ಅದಕ್ಕೋಸ್ಕರ ಈಸ್ಟ್ ಕ್ವಶನ್ ಅನ್ನ ಕೇಳ್ಬೋದು. ಇನ್ನು ಮತ್ತೆ ಏನು ಬೆವರೇಜ್ ಇಂಡಸ್ಟ್ರೀಸ್ ಅಂತ ಹೇಳಿದ್ರೆ ಮದ್ಯದ ಇಂಡಸ್ಟ್ರೀಸ್, ಆಲ್ಕೋಹಾಲಿಕ್ ಇಂಡಸ್ಟ್ರೀಸ್. ಓಕೆ, ಆಲ್ಕೋಹಾಲ್ ಅಲ್ಲಿ ಯಾವ ಆಲ್ಕೋಹಾಲ್ ಅನ್ನು ನಾವು ಸೇವಿಸ್ತೇವೆ, ನಾವಲ್ಲ ಬಟ್ ಸೇವಿಸ್ತೇವೆ ಅಂತ ಕೇಳಿದ್ರೆ ಅದಕ್ಕೆ ನಾವೇನಂತ ಹೇಳ್ತೇವೆ, ಇಥೈಲ್ ಆಲ್ಕೋಹಾಲ್. 2 ಆಲ್ಕೋಹಾಲ್ ಇದೆ, ಇಥೈಲ್ ಆಲ್ಕೋಹಾಲ್, ಮಿಥೈಲ್ ಆಲ್ಕೋಹಾಲ್. ಇಥೈಲ್ ಆಲ್ಕೋಹಾಲ್ ಡ್ರಿಂಕಿಂಗ್ ಅಂದ್ರೆ ವೈನ್ ಪ್ರಿಪರೇಷನ್ಸ್, ಬ್ರಾಂಡಿ, ವಿಸ್ಕಿ, ಬಿಯರ್ಸ್, ಎವ್ರಿಥಿಂಗ್ ಅದ್ರಲ್ಲೆಲ್ಲ ಬಳಸುವಂಥದ್ದು. ಇನ್ನೊಂದಿದೆ ಮಿಥೈಲ್ ಆಲ್ಕೋಹಾಲ್, ಸೊ ಪಾಯ್ಸನಸ್. ಓಕೆ, ಅದನ್ನ ಕುಡಿದ್ರೆ ಏನಾಗ್ತಾರೆ ಅಂತೀರಿ ಸತ್ತೋಗ್ತಾರೆ, ಸೊ ಪಾಯ್ಸನಸ್ ಅದು. ಓಕೆ, ಈ ಇಥೈಲ್ ಆಲ್ಕೋಹಾಲ್ ಮಾಡುವಂತ ಬೆವರೇಜ್ ಇಂಡಸ್ಟ್ರೀಸ್ ಅಲ್ಲಿ ಓಕೆ ಯಾವ್ದನ್ನ ಬಳಸ್ತಾರೆ ಅಂತ ಕೇಳಿದ್ರೆ ಈಸ್ಟ್. ನಿಮಗೆ ಗೊತ್ತಿರಬಹುದು ವೈನ್ ಮತ್ತೆ ಬಿಯರ್. ಓಕೆ, ವೈನ್ ಯಾವ್ದ್ರಿಂದ ಯಾವ ಪ್ರಾಡಕ್ಟ್ ಇಂದ ನಾವು ಪಡಿತೇವೆ ಅಂತೀರಿ ಗ್ರೇಪ್ಸ್. ಓಕೆ, ಇವನ್ ದಿಸ್ ಬಿಯರ್ ಇಸ್ ದ ಬಾರ್ಲಿ. ಅವು ಎರಡಕ್ಕೂ ಕೂಡ ಈಸ್ಟ್ ಈಸ್ ವೆರಿ 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 ಇಂಪಾರ್ಟೆಂಟ್. ಓಕೆ, ಇನ್ನು ಈಸ್ಟ್ ಉಪಯೋಗ ಎಲ್ಲಿ ನಡೀತದೆ ಅಂತ ಕೇಳಿದ್ರೆ ಬೇಕರಿ. ಓಕೆ, ಬ್ರೆಡ್, ಬನ್, ಕೇಕ್ ಎಸೆಕ್ಟ್ರಾ ಎಸೆಕ್ಟ್ರಾ ಎಸೆಕ್ಟ್ರಾ. ಓಕೆ, ಇಲ್ಲಿ ಸಹ ಇದನ್ನ ಬಳಸ್ತಾರೆ. ಇದೆ ಅಬೌಟ್ ದ ಈಸ್ಟ್. ಮೊದಲನೇದಾಗಿ ಈಸ್ಟ್ ಇದೊಂದು ಯುನಿಸೆಲ್ಯುಲರ್ ಆರ್ಗಾನಿಸಮ್ಸ್, ಯುನಿಸೆಲ್ಯುಲರ್ ಯುಕ್ಯಾರಿಯೋಟಿಕ್ ಆರ್ಗಾನಿಸಮ್ಸ್. ಓಕೆ, ಯುನಿಸೆಲ್ಯುಲರ್ ಏಕಕೋಶ. ಓಕೆ, ಮೈಕೋಟಾ ಅದು ಏಕಕೋಶ ಯುಕ್ಯಾರಿಯೋಟಿಕ್ ಅಂತಾನು ಕೂಡ ಬರೀರಿ. ಓಕೆ, ಇಲ್ಲ ನಿಮ್ಗೆ ಏಕಕೋಶ ಮೈಕೋಟಾ. ಓಕೆ, ಏಕಕೋಶ ಶಿಲೀಂಧ್ರದಲ್ಲಿ ಕೂಡ ಅದು ಬರ್ತದೆ, ಆಯ್ತಾ. ಇನ್ನು ಸೆಕೆಂಡ್, ಓಕೆ ಈಸ್ಟ್ ಅಲ್ಲಿ ಯಾವೊಂದು ವೈಟಮಿನ್ ಇದೆ ಅಂತ ಕೇಳಿದ್ರೆ ವಿಟಮಿನ್ B1 ಥೈಮಿನ್ ಇದೆ, ಆಯ್ತಾ. ನಂತರ ಮೂರನೇದು ಈಸ್ಟ್ ಅನ್ನ ಎಲ್ಲೆಲ್ಲ ಬಳಸ್ತೀರಾ ಅಂತ, ಇದು ಏರೋಬಿಕ್ ಕೂಡ ಹೌದು ಎನಾರೋಬಿಕ್ ಕೂಡ ಹೌದು. ಮೇನ್ ಆಗಿ ಅದನ್ನ ಫರ್ಮೆಂಟೇಷನ್ ಅಲ್ಲಿ ಬಳಸ್ತಾರೆ. ಓಕೆ, ಇನ್ನೊಂದು ಎಕ್ಸಾಂಪಲ್ ಅನ್ನ ಹೇಳಿದೆ ನಾನು, ಪೆನ್ಸಿಲಿನ್. ಹೌದು, ಪೆನ್ಸಿಲಿನ್ ಫಸ್ಟ್ ಆಂಟಿಬಯೋಟಿಕ್ಸ್. ಓಕೆ, ಅದ್ರ ಬಗ್ಗೆ ಎಷ್ಟೊಂದು ಕ್ವಶನ್ ಬೇಡ. ಅದು ಫಸ್ಟ್ ಆಂಟಿಬಯೋಟಿಕ್ಸ್ ಯಾವುದು ಅಂತ ಕೇಳಿದ್ರೆ ಪೆನ್ಸಿಲಿನ್. ಯಾವ್ದ್ರಿಂದ ಬರೀತೀರಾ ಅಂತೇಳಿ ಪೆನ್ಸಿಲಿಯಂ ನೊಟೇಟಮ್ಸ್. ಓಕೆ, ಅದರಿಂದ ಅದನ್ನ ಪಡಿತಾರೆ. ಓಕೆ,
ಇನ್ನೊಂದು ಹೇಳಿದೆ ಅಲ್ವಾ, ಆಸ್ಪರ್ಜಿಲಸ್ ನೈಗರ್, ಇತ್ತೀಚೆಗೆ ಇದು ಸುದ್ದಿಯಲ್ಲಿದೆ. ಓಕೆ, ಆಸ್ಪರ್ಜಿಲಸ್ ನೈಗರ್, ಈ ಆಸ್ಪರ್ಜಿಲಸ್ ನೈಗರ್ ಅನ್ನ ಯಾವೊಂದು ಆಸಿಡ್ ಅನ್ನ ಮಾಡ್ಲಿಕ್ಕೆ ಬಳಸ್ತೇವೆ ಅಂತ ಹೇಳಿದ್ರೆ, ಅಂದ್ರೆ ಎರಡು ಆಸಿಡ್ ಇದೆ, ಎರಡು ಆಮ್ಲ ಇದೆ, ಒಂದು ವೀಕ್ ಆಸಿಡ್ ದುರ್ಬಲ ಆಮ್ಲ, ಇನ್ನೊಂದು ಪ್ರಬಲ ಆಮ್ಲ. ಓಕೆ, ಪ್ರಬಲ ಆಮ್ಲದಲ್ಲಿ ಯಾವ್ದೆಲ್ಲ ಬರ್ತದೆ ಅಂತ ಕೇಳಿದ್ರೆ, ಕಾನ್ಸಂಟ್ರೇಟೆಡ್ ಆಸಿಡ್ ಅಲ್ಲಿ ಯಾವ್ದೆಲ್ಲ ಬರ್ತದೆ ಅಂತ ಕೇಳಿದ್ರೆ, ಸಲ್ಫ್ಯೂರಿಕ್ ಆಸಿಡ್, ನೈಟ್ರಿಕ್ ಆಸಿಡ್, ಹೈಡ್ರೋಕ್ಲೋರಿಕ್ ಆಸಿಡ್. ಓಕೆ, ಅಂದ್ರೆ ಸಲ್ಫ್ಯೂರಿಕ್ ಆಮ್ಲ, ನೈಟ್ರಿಕ್ ಆಮ್ಲ, ಇನ್ನೊಂದು ಯಾವುದು, ಇನ್ನೊಂದು ಹೈಡ್ರೋಕ್ಲೋರಿಕ್ ಆಮ್ಲ. ಇದು ಮೂರು ಸ್ಟ್ರಾಂಗ್ ಆಸಿಡ್. ಓಕೆ, ಇನ್ನು ವೀಕ್ ಆಸಿಡ್, ಅಸಿಟಿಕ್ ಆಸಿಡ್, ಸಿಟ್ರಿಕ್ ಆಸಿಡ್, ಓಕೆ, ಸಿಟ್ರಿಕ್ ಆಮ್ಲ, ಅಸಿಟಿಕ್ ಆಮ್ಲ. ಓಕೆ, ಇವೆಲ್ಲ ಯಾವುದ್ರಲ್ಲಿ ಬರ್ತದೆ ಅಂತ ಹೇಳಿ, ದುರ್ಬಲ ಆಮ್ಲದಲ್ಲಿ ಬರ್ತದೆ. ಓಕೆ, ಸೊ ಈ ಆಸ್ಪರ್ಜಿಲಸ್ ನೈಗರ್ ಯಾಕೆ ಸುದ್ದಿಯಲ್ಲಿ ಇದೆ ಅಂತ ಕೇಳಿದ್ರೆ, ಓಕೆ, ಆಸ್ಪರ್ಜಿಲಸ್, ಓಕೆ, ನೈಗರ್, ಆಸ್ಪರ್ಜಿಲಸ್ ನೈಗರ್ ಇಲ್ಲಿ ಬರ್ದಿದ್ದೇನೆ. ಆಸ್ಪರ್ಜಿಲಸ್ ನೈಗರ್ ಯಾಕೆ ಇದು ಸುದ್ದಿಯಲ್ಲಿದೆ ಅಂತ ಕೇಳಿದ್ರೆ, ಇದರಿಂದ ಓಕೆ ಸಿಟ್ರಿಕ್ ಆಸಿಡ್ ಅನ್ನ ಪಡಿತಾರೆ. ಓಕೆ, ಆಸ್ಪರ್ಜಿಲಸ್ ನೈಗರ್ ಇದರಿಂದ ಏನನ್ನ ಪಡಿತೇವೆ ಅಂತ ಕೇಳಿದ್ರೆ, ಸಿಟ್ರಿಕ್, ಓಕೆ, ಸಿಟ್ರಿಕ್ ಆಸಿಡ್, ಎಲ್ರಿಗೂ ಗೊತ್ತಿರ್ಬೋದು ಸಿಟ್ರಿಕ್ ಆಮ್ಲ. ಓಕೆ, ಸಿಟ್ರಿಕ್ ಆಸಿಡ್. ನಾವು ಸಿಟ್ರಿಕ್ ಆಸಿಡ್ ಹೆಸರನ್ನ ಕೇಳಿದಾಗ ನಾವು ಇಷ್ಟೇ ಅಂದ್ಕೊಳ್ತೇವೆ, ಏನಂತ, ಇದೊಂದು ಆಸ್ಕೋರ್ಬಿಕ್ ಆಮ್ಲ, ಆಸ್ಕೋರ್ಬಿಕ್ ಆಸಿಡ್ ಇದೊಂದು. ಓಕೆ, ಇದು ವಿಟಮಿನ್ ಸಿ ಅಂತ ತಿಳ್ಕೊಳ್ತೇವೆ ಅಲ್ವಾ. ಓಕೆ, ವೈಟಮಿನ್ ಸಿ. ಓಕೆ, ವೈಟಮಿನ್ ಸಿ ಇಷ್ಟೇ ನಮಗೆ ಗೊತ್ತಿರ್ತದೆ. ಇತ್ತೀಚೆಗೆ ಇದು ಕೂಡ ಸುದ್ದಿ ಮಾಡಿದೆ. ಓಕೆ, ಆಸ್ಪರ್ಜಿಲಸ್ ನೈಗರ್, ಓಕೆ, ಇದನ್ನ ಪರ್ಮೆಂಟೇಷನ್ ಅಂತೇಳಿ ಹುದುವಿಕೆ ಕ್ರಿಯೆ ಮಾಡಿಬಿಟ್ಟು ಸಿಟ್ರಿಕ್ ಆಸಿಡ್ ಅನ್ನ ಪಡಿತಾ ಇದ್ದಾರೆ. ಓಕೆ, ಇದು ಮಾತ್ರ ಆಸ್ಪರ್ಜಿಲಸ್ ಅನ್ನ ಮಾತ್ರ ಬಳಸ್ಕೊಳ್ತಾ ಇದ್ದಾರಾ ಈ ಟೆಕ್ನಾಲಜಿಯಲ್ಲಿ, ಹ್ಯೂಮನ್ ವೆಲ್ಫೇರ್ ಅಲ್ಲಿ ಬಳಸ್ಕೊಳ್ತಾ ಇದ್ದಾರಾ? ಸಿಟ್ರಿಕ್ ಆಮ್ಲ, ಆಸ್ಪರ್ಜಿಲಸ್ ನೈಗರ್, ಸಿಟ್ರಿಕ್ ಆಮ್ಲ, ಅಸಿಟೋಬ್ಯಾಕ್ಟರ್, ಅಸಿಟಿಕ್ ಆಸಿಡ್, ಅಸಿಟಿಕ್ ಆಮ್ಲ, ಇನ್ನು ಕ್ಲಾಸ್ಟ್ರಿಡಿಯಂ ಬ್ಯುಟೈನಮ್. ಓಕೆ, ಈ ಬ್ಯಾಕ್ಟೀರಿಯಾದಿಂದ ಓಕೆ ಬ್ಯುಟೈರಿಕ್ ಆಮ್ಲ, ಬ್ಯುಟೈರಿಕ್ ಆಸಿಡ್ಸ್, ಲ್ಯಾಕ್ಟಿಕ್ ಆಸಿಡ್, ಓಕೆ, ಲ್ಯಾಕ್ಟೋಬೆಸಿಲಸ್ ಇಂದ ಓಕೆ ಲ್ಯಾಕ್ಟಿಕ್ ಆಸಿಡ್ಸ್, ಬ್ಯುಟೈರಿಕ್ ಆಸಿಡ್, ಕಮಟು ಬೆಣ್ಣೆ ಅಂತ ಕರೀತಾರೆ. ಓಕೆ, ಸೊ ಅದು ಮ್ಯಾಚ್ ದ ಫಾಲೋವಿಂಗ್ ಅಲ್ಲಿ ಕೂಡ ಬರ್ಬೋದು. ಬಟ್ ಇದನ್ನ ನೆನ್ಪಿಟ್ಕೊಳ್ಳಿ, ಆಸ್ಪರ್ಜಿಲಸ್, ಒಮ್ಮೊಮ್ಮೆ ಇದನ್ನು ಸಹ ಕೇಳ್ಬಹುದು ನಿಮ್ಗೆ, ಆಸ್ಪರ್ಜಿಲಸ್ ನೈಗರ್ ಇದು ಯಾವುದ್ರಲ್ಲಿ ಬರ್ತದೆ ಅಂತ, ಯಾವ ಸಾಮ್ರಾಜ್ಯಕ್ಕೆ ಸೇರಿರ್ತದೆ ಅಂತ. ಮೈಕೋಟ, ಇಲ್ಲ ನೀವೇನಂತ ಬರಿಬಹುದು, ಶಿಲೀಂಧ್ರ ಗ್ರೂಪಿಗೆ ಇದು ಬರ್ತದೆ ಅಂತ. ಫಂಗಸ್ ಅಥವಾ ಮೈಕೋಟ ಅಂತಾನೂ ಕೂಡ ಕರಿತೇವೆ, ಫಂಗಸ್ ಗ್ರೂಪ್ ಕೂಡ ಅಂತ ಕರಿತೇವೆ ಇದನ್ನ. ಮೈಕೋಟ ಅಥವಾ ಶಿಲೀಂಧ್ರ ಗ್ರೂಪ್ ಅಲ್ಲಿ ಸೇರಿದೆ ಆಸ್ಪರ್ಜಿಲಸ್ ನೈಗ್ರಮ್. ಓಕೆ, ಇನ್ನು ಒಮ್ಮೊಮ್ಮೆ ಇದು ರೈಜೋಫಸ್, ಇದನ್ನು ಕೂಡ ಕೇಳ್ಬೋದು. ರೈಜೋಪಸ್ ಮ್ಯೂಕರ್ ಅಲ್ಲ, ರೈಜೋಪಸ್. ಈ ರೈಜೋಪಸ್ ಒಂದು ಬ್ರೆಡ್ಡಿನ ಚೂರನ್ನ ಎಲ್ಲಾದ್ರೂ ಇಟ್ಟಾಗ ಅಲ್ಲಿ ಬೂಸ್ಟ್ ಅಂತ ಬರ್ತದಲ್ವಾ, ವೈಟ್ ಕಾಟನಿ ಅಪಿಯರೆನ್ಸ್, ಇಲ್ಲ ಸಮ್ ಟೈಮ್ಸ್ ಬ್ಲ್ಯಾಕ್ ಕಲರ್ ಬಂದ್ರೆ ಮ್ಯೂಕರ್, ಅದು ವೈಟ್ ಕಲರ್ ಬಂದ್ರೆ ರೈಜೋಪಸ್. ಓಕೆ, ಈ ರೈಜೋಪಸ್ ಅಂತ ಒಂದು ಉದಾಹರಣೆಯನ್ನ ಕೊಟ್ಬಿಟ್ಟು ಓಕೆ ಇದು ಯಾವ ಸಾಮ್ರಾಜ್ಯಕ್ಕೆ ಸೇರ್ತದೆ ಅಂತಾನೂ ಕೂಡ ಕೇಳ್ಬೋದು. ಓಕೆ, ಇದು ಮೈಕೋಟ ಸಾಮ್ರಾಜ್ಯಕ್ಕೆ ಸೇರ್ತದೆ ಆಸ್ಪರ್ಜಿಲಸ್. ಓಕೆ, ಮೈಕೋಟ ಸಾಮ್ರಾಜ್ಯ, ಈಸ್ಟ್ ಸಹ ಮೈಕೋಟ ಸಾಮ್ರಾಜ್ಯ, ಹಣಬೆ ಮತ್ತೆ ಹೇಳ್ತೇನೆ ಇದನ್ನ, ಆಸ್ಪರ್ಜಿಲಸ್ ನೈಗರ್ ಕೂಡ ಇದು ಏನು ಮೈಕೋಟ ಸಾಮ್ರಾಜ್ಯ. ಓಕೆ, ಪೆನ್ಸಿಲಿನ್ ಕೂಡ ಮೈಕೋಟ ಸಾಮ್ರಾಜ್ಯ. ಇದಿಷ್ಟು ನಾವು ಎಲ್ಲಿ ಕಾಣ್ತೇವೆ ಅಂತ ಕೇಳಿದ್ರೆ ಏಕಕೋಶ ಶಿಲೀಂಧ್ರ. ಇನ್ನೊಂದು ಬಹುಕೋಶ ಶಿಲೀಂಧ್ರ ಯಾವುದು ಅಂತ ಕೇಳಿದ್ರೆ ಹಣಬೆ, ಮಶ್ರೂಮ್. ಓಕೆ, ಮಶ್ರೂಮ್. ಓಕೆ, ನಮ್ಮ ಕಣ್ಣಿಗೆ ಕೂಡ ಕಾಣಿಸ್ತದೆ. ಮಶ್ರೂಮ್ ಅಲ್ಲಿ ಎಲ್ಲವೂ ಕೂಡ ಎಡಿಬಲ್ ಅಲ್ಲ. ಓಕೆ, ಎಡಿಬಲ್ ಅಂದ್ರೆ ತಿನ್ನೋದು, ಎಲ್ಲವನ್ನ ನಾವು ತಿನ್ನಲ್ಲ. ಓಕೆ, ಯಾವುದನ್ನ ತಿಂತೇವೆ ಅಂತ ಕೇಳಿದ್ರೆ ಅಗಾರಿಕಸ್, ಓಕೆ, ಬೈಸ್ಪೋರಸ್, ಇದನ್ನ ತಿಂತೇವೆ, ಅಗಾರಿಕಸ್ ಬೈಸ್ಪೋರಸ್. ಓಕೆ, ನಿಮ್ಗೆ ಇದನ್ನ ಸಪರೇಟ್ ಆಗಿ ಕೇಳ್ಬಹುದು. ಓಕೆ, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಈಸ್ ದ ಎಡಿಬಲ್ ಮಶ್ರೂಮ್? ಈ ಕೆಳಗಿನ ಯಾವ ಮಶ್ರೂಮ್ ಅನ್ನ ನಾವು ತಿನ್ನುವುದಕ್ಕೆ ಬಳಸ್ತೇವೆ ಅಂತ. ಓಕೆ, ಅಗಾರಿಕಸ್ ಬೈಸ್ಪೋರಸ್, ಅಗಾರಿಕಸ್, ಓಕೆ, ಬೈಸ್ಪೋರಸ್. ಓಕೆ, ಬೈಸ್ಪೋರಸ್, ಅಗಾರಿಕಸ್ ಬೈಸ್ಪೋರಸ್. ಓಕೆ, ಇದನ್ನ ಎಡಿಬಲ್ ಮಶ್ರೂಮ್ ಆಗಿ ಬಳಸ್ತೇವೆ.
ಓಕೆ, ಇದರಲ್ಲಿ ಬೆಸಿಡೋಸ್ಪೋರ್ಸ್, ಇದು ಕೂಡ ಕ್ವಶನ್ ಬರ್ಬೋದು. ಯಾವ ಒಂದು ಸ್ಪೋರ್ಸ್ ಅಥವಾ ಸ್ಪೋರ್ಟ್ಸ್ ಏನಂತ ಹೇಳ್ತೀರಾ, ಬೀಜ. ಓಕೆ, ಯಾವ ಒಂದು ಬೀಜದ ಸಹಾಯದಿಂದ ಇದು ಮೀನ್ಸ್ ಇನ್ನೊಂದು ಜೀವಿಯನ್ನ ಸಂತಾನೋತ್ಪತ್ತಿಯನ್ನ ಮಾಡ್ತದೆ ಅಂತ ಕೇಳಿದ್ರೆ ಬೆಸಿಡಿಯೋಸ್ಪೋರ್ಸ್. ಅಗಾರಿಕಸ್ ಬೆಸಿಡಿಯೋಸ್ಪೋರ್ಸ್ ಅಂತ ನೆನ್ಪಿಟ್ಕೋಬೇಕು. ಅಗಾರಿಕಸ್, ಓಕೆ, ಬೆಸಿಡಿಯೋಸ್ಪೋರ್ಸ್. ಹಣಬೆ ಯಾವುದಕ್ಕೆ? ಅಣಬೆಗೆ, ತಿನ್ನುವಂತ ಹಣಬೆ ಅಥವಾ ಮಶ್ರೂಮಿಗೆ ಒಂದು ಉದಾಹರಣೆ ಕೊಡಿ ಅಂತ ಕೇಳಿದ್ರೆ ಓಕೆ, ಅಗ್ಯಾರಿಕಸ್ ಬೈಸ್ಪೋರಸ್. ಓಕೆ, ಅಗ್ಯಾರಿಕಸ್ ಬೈಸ್ಪೋರಸ್. ಮತ್ತೊಮ್ಮೆ ಹೇಳ್ತೇನೆ, ಮೈಕೋಟಾ. ಓಕೆ, ಮೈಕಾಲಜಿ, ಸ್ಟಡಿ ಆಫ್ ಮೈಕೋಟಾ ಆರ್ ಫಂಗಸ್. ಓಕೆ, ಮೈಕಾಲಜಿ ಅಂತ ಹೇಳಿದ್ರೆ ಮೈಕೋಟವನ್ನ ಸ್ಟಡಿ ಮಾಡುವುದು ಅಥವಾ ಫಂಗಸ್ ಅನ್ನ ಸ್ಟಡಿ ಮಾಡುವುದು ಅಂತ ಅರ್ಥ. ಓಕೆ, ಇಲ್ಲಿ ಎರಡು ಭಾಗವಾಗಿ ವಿಂಗಡಿಸಿಕೊಂಡಿದ್ದೇವೆ ನಾವು. ಒಂದು ಏಕಕೋಶ ಶಿಲೀಂಧ್ರ, ಇನ್ನೊಂದು ಬಹುಕೋಶ ಶಿಲೀಂಧ್ರ. ಓಕೆ, ಇಲ್ಲಿ ನೆನಪಿರುವಂತ ಅಂಶ ಅಂತ ಹೇಳಿದ್ರೆ ಯಾವ ಮೈಕೋಟದಲ್ಲಿ ಯಾವ ಒಂದು ಜೀವಿ ಸಹ ಏನ್ ಮಾಡಲ್ಲ ಅಂತೇಳಿ ತನ್ನ ಫುಡ್ ಅನ್ನು ತಾನು ಪ್ರಿಪೇರ್ ಮಾಡ್ಕೊಡಲ್ಲ. ಓಕೆ, ದೇ ಆರ್ ಆಲ್ ಓಕೆ ಎಟಿರೋಟ್ರೋಪಿಕ್ ಅಂದ್ರೆ ಪರಾವಲಂಬಿಗಳು. ದ್ವಿತೀಯ ಸಂಶ್ಲೇಷಣ ಕ್ರಿಯೆನ ಒಂದು ಎಕ್ಸಾಂಪಲ್ ಇಲ್ಲ. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಅಂತೇಳಿ ಒಮ್ಮೊಮ್ಮೆ ನಿಮ್ಮನ್ನ ಕನ್ಫ್ಯೂಸ್ ಮಾಡ್ಲಿಕ್ಕೆ ಕೇಳ್ತಾರೆ, ಏಕ್ಲೋರೋಫಿಲಸ್ ಅಂತ ಹೇಳಿದ್ರೆ ಇದರಲ್ಲಿ ಯಾವುದ್ರಲ್ಲಿ ಓಕೆ ಕ್ಲೋರೋಪ್ಲಾಸ್ಟ್ ಪತ್ರ ಹರಿದ್ರೇನು ಇಲ್ಲ ಅಂತ ಕೇಳ್ತಾರೆ. ಓಕೆ, ಎಲ್ಲ ಸಸ್ಯವನ್ನ ಕೊಟ್ಬಿಟ್ಟು ಅಣಬೆಯನ್ನ ಒಂದು ಸೇರಿಸ್ತಾರೆ, ಆವಾಗ ಅಣಬೆಯಲ್ಲಿ ಇಲ್ಲ. ಓಕೆ, ಅಣಬೆ ಇಸ್ ನಾಟ್ ಅ ಸಸ್ಯ, ಅದು ಸಸ್ಯ ಅಲ್ಲ. ಆದ್ರೂ ಸಹ ಒಮ್ಮೊಮ್ಮೆ ನಿಮ್ಮನ್ನ ಕನ್ಫ್ಯೂಸ್ ಮಾಡಿಸ್ತಾರೆ ಇಲ್ಲಿ. ಓಕೆ, ಸೊ ಇದರಲ್ಲಿ ಯಾವುದೇ ಎಕ್ಸಾಂಪಲ್ ಅನ್ನ ಕೊಡ್ಲಿ, ಇದರಲ್ಲಿ ಏನ್ ಇರುವುದಿಲ್ಲ ಅಂತೇಳಿ ಕ್ಲೋರೋಫಿಲಸ್ ಇಲ್ಲ. ಓಕೆ, ಪತ್ರ ಹರಿದ್ರೇನು ಇಲ್ಲ. ನಂತರ ಇದು ಈಸ್ಟ್ ಇರುವುದು ಏಕಕೋಶ ಶಿಲೀಂಧ್ರ, ಹಣಬೆ ಇರುವುದು, ಮಶ್ರೂಮ್ ಇರುವುದು. ಓಕೆ, ಇದು ಮಲ್ಟಿಸೆಲ್ಯುಲರ್. ಓಕೆ, ಬಹುಕೋಶ ಶಿಲೀಂಧ್ರಕ್ಕೆ ಉದಾಹರಣೆ ಈಸ್ಟ್. ಓಕೆ, ಇದರಲ್ಲಿ ಈಸ್ಟ್ ಇದರಲ್ಲಿ ವಿಟಮಿನ್ B1 ಇದೆ. ಓಕೆ, ಈಸ್ಟ್ ಅನ್ನ ಫರ್ಮೆಂಟೇಷನ್, ಬೆವರೇಜ್ ಇಂಡಸ್ಟ್ರೀಸ್, ಬೇಕಿಂಗ್ ಇಂಡಸ್ಟ್ರೀಸ್ ಇದರಲ್ಲೆಲ್ಲ ಬಳಸ್ತೀರಾ. ಓಕೆ, ಇನ್ನು ಕೆಲವಷ್ಟು ಏಕಕೋಶ ಶಿಲೀಂಧ್ರಕ್ಕೆ ಉದಾಹರಣೆ ರೈಜೋಪಸ್. ಓಕೆ, ಆಸ್ಪರ್ಜಿಲಸ್ ನೈಕರ್ ಎಸೆಕ್ಟ್ರಾ, ಪೆನ್ಸಿಲಿನ್ ಎಸೆಕ್ಟ್ರಾ. ಅಣಬೆ ಅದು ಮಲ್ಟಿಸೆಲ್ಯುಲರ್ ಅಂದ್ರೆ ಬಹುಕೋಶ ಶಿಲೀಂಧ್ರ. ಇದಕ್ಕೆ ಒಂದೇ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೇನೆ, ಅಗ್ಯಾರಿಕಸ್ ಬೈಸ್ಪೋರಸ್. ಇದು ಎಡಿಬಲ್, ತಿನ್ನುವಂತ ಮಶ್ರೂಮ್. ಸಾಕು.